ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಕೋಪೌಟ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ. ಇನ್ನೇನು ಬಿಡ್ರಿ, ರಂಗನಾಥ್ ಅವ್ರು ಬಂದರು, ಅಡುಗೆ ಮಾಡಿಸಿದ್ರು, ಒಳ್ಳೆ ಅಯ್ಯಂಗಾರ ಅಡುಗೆ ಕಲ್ತ್ಕೋಬಹುದು ಅಂತ ನೀವು ಅಂದ್ಕೊಂಡಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯಾವಾಗಲೂ ಒಂದೇ ಥರ ತಿನ್ಬೇಡಿ ಮುರಳಿ ಅವರೇ, ಇದೊಂದು ಟೇಸ್ಟು ನಮ್ಮ ವೆಜ್ ತಿನ್ನೋಡಿ, ಮರೆಯೋಕ್ಕೆ ಚಾನ್ಸೇ ಇಲ್ಲ ಅಂತ ಇದ್ದಾರೆ. ಇಸ್ಮಾಯಿಲ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಇಸ್ಮಾಯಿಲ್ ಬನ್ರಿ. ನಮಸ್ಕಾರ ಇಸ್ಮಾಯಿಲ್ ಸರ್. ನಮಸ್ಕಾರ ಸರ್. ಬನ್ರಿ ರೀ. ಏನ್ರಿ ದಿನ ಅಯ್ಯಂಗಾರ್ ಊಟ ನೋಡಿ ಬೇಜಾರಾಗಿದೆ, ಸ್ವಲ್ಪ ಏನು ಹೊಸದಾಗಿ ಕೊಡ್ರಿ ಇವತ್ತು ರೀ. ಏನು ಮಾಡ್ತೀರಿ ಸರ್? ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್, ಓಕೆ, ಅದ್ರ ಜೊತೆಗೆ ಒಂದು ಹಾಟ್ ಅಂಡ್ ಸೂಪ್ ಸಾಸ್ ಮಾಡ್ತಾ ಇದ್ದೀನಿ. ಸಾಸು ಹಾಟ್ ಅಂಡ್ ಸಾಸ್ ಸೂಪ್ ಏನು ಮಾಡ್ತೀರಾ? ಫಸ್ಟ್ ಫ್ರೈಡ್ ರೈಸ್ ಮಾಡ್ತೀವಿ. ಫ್ರೈಡ್ ರೈಸ್ ಮಾಡಿ ತುಂಬಾ ಜನಕ್ಕೆ ಮನೆಯಲ್ಲಿ ಅವರ ಮಕ್ಕಳಿಗೆ ಅವ್ರು ತಿನ್ಬೇಕಂದ್ರೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಚಿತ್ರಾನ್ನ ಬೇಕಂದ್ರೆ ಇಮಿಡಿಯೇಟಾಗಿ ಮಾಡ್ಕೊಂಡ್ಬಿಡ್ತಾರೆ. ಫ್ರೈಡ್ ರೈಸ್ ಅಂದ್ರೆ ಸ್ವಲ್ಪ ಹಿಂದೇಟು ಬೇಡ, ಅದೇನಕ್ಕೆ ಮಕ್ಕಳು ತಿಂದ ತಕ್ಷಣ ಶುಚಿ ರುಚಿ ಇದ್ದಂಗಿಲ್ಲ ಅಂದ್ಬಿಡ್ತಾರೆ. ಹೌದು, ಇವತ್ತು ಒಳ್ಳೆ ಫ್ರೈಡ್ ರೈಸ್, ನಾವು ಶುಚಿ ರುಚಿ ಮಾಡೋ ಫ್ರೈಡ್ ರೈಸ್ ಇಲ್ಲಿ ತೋರಿಸ್ತೀವಿ ಸರ್. ತೋರಿಸ್ತೀವಿ, ಖಂಡಿತ ನೋಡಿ, ನೋಡ್ಕೊಳ್ಳಿ. ಫ್ರೈಡ್ ರೈಸ್ ನ ಮಾಡ್ಕೊಳ್ಳಿ. ಮಾಡಕ್ಕೆ ನಿಂತಿದ್ದೀರಾ ಹೇಳ್ಬಿಡಿ. ಫ್ರೈಡ್ ರೈಸ್ ಹಾಟ್ ಅಂಡ್ ಸಾರ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಹುರುಳಿಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಾರ್ನ್ಫ್ಲೋರ್, ಗ್ರೀನ್ ಚಿಲ್ಲಿ ಸಾಸ್, ವಿನಿಗರ್, ಚಿಲ್ಲಿ ಪೇಸ್ಟ್, ಸೋಯಾ ಸಾಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ತರಕಾರಿ ಬೇಯಿಸಕ್ಕೊಂದು ಸಣ್ಣ ತರಕಾರಿ ಬೇಯಿಸ್ಕೋಬೇಕು. ಎಣ್ಣೆಲ್ಲ ಹಾಕಿ ಹಿಂಗ್ ಕರೆದ್ಬಿಟ್ರೆ ಬೇಯಲ್ಲಪ್ಪ ಅದು. ಬೇಯಿಸ್ಬಿಟ್ಟು ಆಮೇಲೆ ಎಣ್ಣೆಲಿ ಫ್ರೈ ಮಾಡಬೇಕು. ತಳಿ ಇಲ್ಲಿ ಹಾಕೊಂಬೋಣ ತರಕಾರಿ ನಾವು. ಹಾಕಿ ಸರ್. ಓಕೆ, ಎಸ್ ಸರ್. ಓಕೆ, ನಂತರ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ತುಂಬ ಬೇಯೋದು ಬೇಡ. ಓಕೆ, ನೀರು ಕುದ್ಬಿಟ್ಟು ಒಂದ್ಸಾರಿ ತರಕಾರಿ ಹಾಕಿ ತೆಗೆದ್ರೆ ಆಯ್ತು. ತರಕಾರಿ ಈ ಕಡೆ ಬೇಯುತ್ತೆ, ಇದ್ರೊಳಗೆ ಅರ್ಧ ತರಕಾರಿ ಬೆಂದಿರೋದು, ಅರ್ಧ ತರಕಾರಿ ಬೆಂದಿಲ್ಲಿರೋದು, ಆ ಥರನೇ ಮಾಡ್ತೀರಾ? ಒಂದೇ ಸಾರಿ ಕುದಿ ಬಂದರೆ ಸಾಕು. ಓಕೆ, ನೀರು ಕುದ ತಕ್ಷಣ ತರಕಾರಿ ಹಾಕ್ಬಿಟ್ಟು ತೆಗೋಣ. ಓಕೆ ಸರ್. ಒಂದು ಫ್ರೈ ಪಾನ್ ಕೊಡಿ, ಇಲ್ಲಿ ರೆಡಿ ಮಾಡ್ತೀವಿ ಮಸಾಲೆ ಫ್ರೈಡ್ ರೈಸ್. ಸರ್. ಆಮೇಲೆ ಏನು ಫುಲ್ಲು ಬಿಸಿ ಆಗ್ಬಿಟ್ಟಿದ್ದೀರಾ ಮಿಸ್ಟರ್ ಇಸ್ಮಾಯಿಲ್? ಸರ್ ಬಿಸಿ ಆಗಿದೆ ಸರ್. ಬಿಸಿ ಆಗಿದೆ ಅಲ್ವಾ? ಹೌದು. ಮನುಷ್ಯ ಲೈಫಲ್ಲಿ ಬಿಸಿ ಇರಬೇಕು. ಹೌದು, ಬಿಸಿ ಎಲ್ಲಿ ತನಕ ಇರೋಕ್ಕಾಗತ್ತೋ ಅಲ್ಲಿ ತನಕ ಬಿಸಿ ಇರಬೇಕು. ಹೌದು. ಒಂದು ಏಜ್ ಅದು, ಆ ಟೈಮ್ ತನಕ ಬಿಸಿ ಮಾಡ್ಕೊಂಡು ಬಿಸಿಗೂ ಅವೆಲ್ಲ ಸಂಬಂಧ ಇಲ್ಲ. ಹೌದು, ಕೆಲವರು ವಯಸ್ಸಾದ್ಮೇಲೆ ಬಿಸಿ ಆಗಿರ್ತಾರೆ. ಹೌದು, ಅದಕ್ಕೂ ಸಂಬಂಧ ಇಲ್ಲ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪನು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪನ ನಾವು ಬಳಸ್ತಾ ಇದೀವಿ. ಸಾಕಪ್ಪ? ಸಾಕು. ಕಟ್ ಮಾಡಿರೋಂಥ ಕ್ಯಾರೆಟ್ ಚಿಕ್ಕದಾಗಿ. ಓಕೆ 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 ಓಕೆ. ಬೀನ್ಸು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಓಕೆ, ಬಿಡಿ. ಇಲ್ಲಿ ನಾವು ಚೆನ್ನಾಗಿ ಕ್ಯಾರೆಟು ಮತ್ತು ಬೀನ್ಸನ್ನು ಕುದಿಸ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಕುದೀತಾ ಇದೆ, ಬಿಸಿನೀರಲ್ಲಿ ಬೇಯ್ತಾ ಇದೆ. ಈ ಕಡೆ ಇದು ಬೇಯ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ಏನು ಮಾಡ್ಕೊಳ್ತೀರಾ ನೀವು? ಸರ್, ಈ ಕಡೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ವಿ. ಓಕೆ, ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ವಿ. ಹಾಕಿ ಬಿಡಿ, ಸ್ವಲ್ಪ ಬಿಸಿ ಆಗ್ಬೇಕು. ಆಫ್ ಮಾಡೋಣ. ಇದು ಆಫ್ ಮಾಡಿ ಸರ್. ಒಂದು ಕುದಿ ಬರಬೇಕು. ತರಕಾರಿನ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿದೀವಿ. ಇಲ್ಲಿ ಎಣ್ಣೆನಲ್ಲಿ ದಪ್ಪ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ತಾ ಇದೀವಿ. ಅದ್ಭುತವಾಗಿರುವಂಥ ಫ್ರೈಡ್ ರೈಸು ಈಸಿಯಾಗಿ ಮನೇಲಿ ಮಾಡ್ಕೋಬೋದ್ರಿ. ಮಾಡ್ಕೊಳ್ರಿ. ಇನ್ನೇನು ಶುಚಿ ರುಚಿಯನ್ನೇ ಕರ್ಸ್ಬಿಟ್ಟಿದೀವಿ, ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ಥರನೇ ಇರುತ್ತೆ, ಸಖತ್ತಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಫಸ್ಟು ಎಣ್ಣೆ ಮತ್ತು ತುಪ್ಪನ ಎರಡರಲ್ಲೂ ಕೂಡ ನಾವು ದಪ್ಪ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಸರ್, ಸ್ವಲ್ಪ ಈರುಳ್ಳಿ ಹಾಕಿ ಸರ್. ಆ ತರಕಾರಿ ಇದಕ್ಕೆ ಹಾಕ್ಬೇಕೀಗ. ಹಾಕೋಣ, ಬಸಿಯೋಣ. ಹೌದು, ಏನು ಬಸಿಯೋದು ಬೇಡ ಪಾಪ. ತರಕಾರಿ ಫ್ರೈಡ್ ರೈಸ್ಗೆ ಅಲ್ವಾ? ಹಾಕ್ಲಾ? ನೀರು ಬರ್ಬೇಕು. ಅರ್ಧ ಬೇಯಿಸ್ಕೊಂಡು ಅರ್ಧ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು. ಓಕೆ, ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಾಗ ಇನ್ನೂ ತರಕಾರಿಗಳು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಓಕೆ, ಒಳ್ಳೆ ಫ್ರೈಡ್ ರೈಸು. ಮಲೇಷಿಯಂ 10th ಕ್ಲಾಸಲ್ಲಿ ಹೋಯ್ತು ಅಂದರೆ ಏನು 11 ಗಂಟೆಯಿಂದ ಹುಡುಗರು ನಿಂತ್ಕೊಂಡ್ರೆ ರಾತ್ರಿ 11 ಗಂಟೆ ತನಕ ಫ್ಯಾಮಿಲಿ ಬಂದು ಎಂಡಾಗೋ ತನಕ ಬ್ಯುಸಿಯಾಗಿರುತ್ತೆ. ಒಂದು ಪ್ಲೇಟ್ ಸಿಗಬೇಕಂದ್ರೆ ಪ್ರಾಣ ಹೋಗುತ್ತೆ. ಆದರೂ ಕೂಡ ಹೋದ ತಕ್ಷಣ ಒಳ್ಳೆ ಅಟೆಂಡ್ ಮಾಡಿ ನಿಮ್ಮನ್ನು ಕೂಡ್ಸೋಕ್ಕಾಗಲ್ಲ. ನಿಲ್ಲಿಸ್ಬಿಟ್ಟು ಅರ್ಜೆಂಟಾಗಿ ಮಾಡ್ಕೊಡಿ ಅಂತ ಡವ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಕೊಡ್ತಾರೆ. ಹೇಗೆಲ್ಲ ಏನು ಕೊಡಲ್ಲ. ಏನು ಜಾಗ ಇಲ್ಲ ಕೂರಕ್ಕೆ ಸರ್. ಸ್ವಾಮಿ, ನಾನೇನು ಬೇರೆ ಹೇಳ್ತಾ ಇದ್ದೀನಿ, ಸತ್ಯ ಘಟನೆ ಆಧರಿಸಿದ ಕಥೆಗಳು. ಹೌದು ಸರ್. ಚಿಲ್ಲಿ ಸಾಸ್ ಆಗ್ತಾ ಇದೆ. ಇದು ಗ್ರೀನ್ ಚಿಲ್ಲಿ ಸಾಸ್. ಗ್ರೀನ್ ಚಿಲ್ಲಿ ಸಾಸ್. ಓಕೆ, ಆಮೇಲೆ ಚಿಲ್ಲಿ ಸಾಸ್ ಒಂದು 2-3 ಸ್ಪೂನ್ ಹಾಕ್ತಿದ್ವಿ. ಓಕೆ, ಆ್ಯಕ್ಚುಲಿ ನಾವು ಇದಕ್ಕೆ ಬೇರೆ ಹಸಿಮೆಣಸು ಏನು ಹಾಕಲ್ಲ. ಓಕೆ, ಪ್ಲೈನ್ ಆಗಿರುತ್ತೆ.
ಇದ್ರ ಜೊತೆಗೆ ಒಂದು ಹಾಟ್ ಆ್ಯಂಡ್ ಸಾರ್ ಸಾಸ್ ಮಾಡ್ತೀವಿ ಸಪ್ರೇಟಾಗಿ. ಓಕೆ ಅದಕ್ಕೆ ಇದು ಮೈಲ್ಡ್ ಆಗಿದೆ, ತುಂಬ ಮಸಾಲ ಕೊಡಲ್ಲ ಇದಕ್ಕೆ. ಓಕೆ ಇದು ಡಿಫ್ರೆಂಟ್ ಆಗಿರುತ್ತೆ ಈ ಫ್ರೈಡ್ ರೈಸು. ಇದು ಪಕ್ಕಾ ಫ್ರೈಡ್ ರೈಸ್ ಮಾಡಪ್ಪ, ಡಿಫ್ರೆಂಟ್ ಆಗಿದೆಲ್ಲ ಮಾಡಬೇಡ ಸರ್. ಪಕ್ಕ ನಮ್ಮ ಹೋಟ್ಲಲ್ಲಿ ಸಿಗೋ ಫ್ರೈಡ್ ರೈಸೇ. ಹೋಟ್ಲಲ್ಲಿ ನಿಮ್ಮ ಹೋಟೆಲಲ್ಲಿ ತಿಂದರೆ ಹೆಂಗಿರುತ್ತೋ ಹಂಗೆ ಇರ್ಬೇಕು ಫ್ರೈಡ್ ರೈಸು. ಸರ್ ನಿಮ್ಮ ಫ್ಲೇವರ್ ಬರ್ತಾ ಇದೆ ನೋಡಿ ಇವಾಗಲೇ. ಇನ್ನೂ ಬಂದಿಲ್ಲಪ್ಪ. ಸೇಮ್ ಫ್ಲೇವರ್ ನೋಡಿ. Okay. ಬರ್ತಾ ಇದೆ ಇವಾಗ. ಆಮೇಲೆ ಇವಾಗ ರೈಸ್ ಮೇಲೆ ಹಾಕ್ತಾ ಇದ್ದೀವಿ. ಹಾಕಿ ಸರ್. ಬಿಡಿ ಬಿಡಿ ಆಗಿರ್ಬೇಕು. ಬಿಡಿ ಬಿಡಿ ಆಗಿರುತ್ತೆ ಅನ್ನ. ಹೆಂಗೆ ಬಿಡಿ ಬಿಡಿ ಮಾಡಕ್ಕೆ ಹೆಂಗೆ ಮಾಡ್ಕೊಳ್ತೀರಾ ನೀವು? ಏನಿಲ್ಲ ಸರ್, ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ರೈಸ್ ಜೊತೆ ಹಾಕೊಂಡು ಓಕೆ ಅದು ಬಾಯ್ಲ್ ಆದ ತಕ್ಷಣ ಬಿಡಿ ಬಿಡಿಗೆ ಬರುತ್ತೆ. ಹಂಗಂತೀರಾ? ಆಯ್ತು. ಆಮೇಲೆ ಬಸ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರು ಪರವಾಗಿಲ್ಲ. ಮೇಲೆ ಬಿಸಿ ಬಿಸಿ ಎಣ್ಣದ ಮೇಲೆ ಓಕೆ ಒಂಚೂರು ತುಪ್ಪ ಎಣ್ಣೆ ಒಂಚೂರು ಹಾಕೊಂಡ್ರೆ ಓಕೆ ಅದು ಆಗುತ್ತೆ. ಜೀರಾ ಸಾಂಬಾರಲ್ಲಿ ಫ್ರೈಡ್ ರೈಸ್ ತಿಂದರೆ 90 ರೂಪಾಯಿ ಅಥವಾ 110 ರೂಪಾಯಿ. ಹೌದು. ಬಾಸುಮತಿಲಿ ತಿಂದರೆ ಫ್ರೈಡ್ ರೈಸು 190 ರೂಪಾಯಿ. ಕರೆಕ್ಟಾ? ಹೌದು ಸರ್, ಖಂಡಿತ. ಬಟ್ ನಮ್ಮದ್ರಲ್ಲಿ ನಮ್ಮ ಫ್ರೈಡ್ ರೈಸ್ 70 ರೂಪಾಯಿ ಅಷ್ಟೇ. ಹೌದಾ? ಹೌದು. ಓಕೆ ಸಾಲ್ಟ್ ಹಾಕ್ತಾ ಇದ್ದೀವಿ. ಹಾಕಿ ಸರ್. ನೀನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಳ್ಳಂಗಿಲ್ಲ ಮಿಸ್ಟರ್. ಇಲ್ಲ ಸರ್, ಖಂಡಿತ. ಮೂವತ್ತು ಥರನೇ ಇರಬೇಕು. ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಇವತ್ತು ಬೇರೆನೇ ತೋರಿಸ್ತೀವಿ ಅಂತೆಲ್ಲ ಹೇಳ್ಬಿಟ್ಟಿದ್ದೀವಿ ನಾವು. ಹೌದು. ನೀವು ತಿಂದಿದ್ದೀರಿ, ನಿಮ್ಗೆ ಗೊತ್ತಿದೆ ಸರ್ ಟೇಸ್ಟು. ತಿಂತೀನಿ ಹೋಟೆಲ್ ಟೇಸ್ಟ್ ಹೆಂಗಿದೆ ಅಂತ. ಇವಾಗ ಗೊತ್ತಾಗುತ್ತೆ ಬಿಡಿ. ಹೌದು. ವೆರಿ ಗುಡ್ ಸರ್. ನಮ್ಮಲ್ಲಿ ಹಿಂಗೆ ಮಾಡ್ತೀವಿ, ಚೆನ್ನಾಗಿ ಬರೋದ ಸಿಕ್ಕಾಬಿಡಿ ಜನ ನಾನು ಕೇಳ್ತಾರಪ್ಪ. ಖಂಡಿತ ಬರುತ್ತೆ ಸರ್, ಮಾಡೋದು ಚೆನ್ನಾಗಿ ಬರುತ್ತೆ. ಖಂಡಿತ ಬರುತ್ತೆ. ಇದೇ ಸೇಮ್ ಮೆಥಡ್ ಮಾಡಿದ್ರೆ ಸಾಕು. ಸಾಕಾ? ಈಗ ತೋರಿಸ್ಕೊಂಡಾಗ ಮಾಡಿದ್ರೆ ಓಕೆ, ಏನು ಅನುಮಾನ ಇಲ್ಲ. ಇವಾಗ ನಾವೇನು ಮಾಡ್ತಾ ಇದೀವಿ? ಹಾಟ್ ಆ್ಯಂಡ್ ಸಾರ್ ಸಾಸ್. ಓಕೆ, ಸಾಸ್ ಮಾಡ್ಕೊಡ್ತಾ ಇದ್ದಾರೆ. ಇದ್ರ ಜೊತೆ ಕಾಂಬಿನೇಷನ್ ಜೊತೆ ಕಾಂಬಿನೇಷನ್ ಮಾಡಿ ನಮ್ಮ ಸರ್. ಹೋಟ್ಲಲ್ಲೂ ಕೊಡ್ತೀವಿ ಅದನ್ನ. ನಿಮ್ಮ ಹೋಟ್ಲಲ್ಲಿ ಕೊಡ್ತೀರಾ ಫ್ರೈಡ್ ರೈಸ್ ತೊಗೊಂಡ್ರೆ ಅದನ್ನ? ಹೌದು. ಓಕೆ ಸರ್, ಓಕೆ ಸರ್, ಕೊಡಿ ಸರ್. ನೋಡೇ ಬಣ್ಣ. ಸ್ವಲ್ಪ ಎಣ್ಣೆ ಸರ್. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಫ್ರೈಡ್ ರೈಸ್ ಜೊತೆಗೆ ಟೊಮೆಟೊ ಸಾಸು ಮಾಮೂಲಿ ಆಗ್ಬಿಟ್ಟಿದೆ. Okay. ಏನಾದರೂ ಗ್ರೇವಿ ಕೊಡಿ ಕೇಳ್ತಾರಲ್ಲ, ಸೊ ಜೊತೆಗೆ ಇದೊಂದು ಕೊಟ್ಟರೆ. ಆಕ್ಚುಲಿ ಒಂದು ವಿಷಯ ಇಲ್ಲ ನಾನು ಹೇಳಿ ಸರ್. ಈ ಫ್ರೈಡ್ ರೈಸ್ ಜೊತೆಗೆ ಒಂದು ಮಂಚೂರಿ ತಗೋಬೇಕು. ಮಂಚೂರಿ ತೊಗೊಬೇಕು. ಹೌದು. ಅವಾಗ ಇದ್ರ ಜೊತೆ ಸೆಟ್ ಆಗುತ್ತೆ. ಚೆನ್ನಾಗಿದೆ. ನೀ ಸಾಸು ಗೀಸು ಎಲ್ಲ ಅವೆಲ್ಲ ಕತೆಗಳು ಹಾಕಿ ಸರ್. ಶುಂಠಿ ಹಾಕಿದ್ದೀನಿ. ಎಸ್ ಸರ್. ಚಿಕ್ಕದಾಗಿ ಕಟ್ ಮಾಡಿರೋದು, ಚಾಪ್ ಫೈನ್ ಚಾಪ್ಡ್ ಇದು. ಓಕೆ, ಆಮೇಲೆ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಹಾಕಿ. ಇದು ಹಾಟ್ ಆ್ಯಂಡ್ ಗಾರ್ಲಿಕ್ ಸಾಸ್ ಇದು. ಹಾಟ್ ಆ್ಯಂಡ್ ಗಾರ್ಲಿಕ್ ಸಾಸಾ? ಹೌದು. ಓಕೆ, ಸ್ವಲ್ಪ ಗಾರ್ಲಿಕ್ ಜಾಸ್ತಿ. ಹಾಟ್ ಆ್ಯಂಡ್ ಗಾರ್ಲಿಕ್ ಸಾಸ್ ವಿತ್ ಫ್ರೈಡ್ ರೈಸ್. ಏನದು ಸರ್? ಈರುಳ್ಳಿ. ಈರುಳ್ಳಿ, ಫೈನ್ ಚಾಪ್ ಆನಿಯನ್. ಆನಿಯನ್ನು, ಬೆಳ್ಳುಳ್ಳಿ, ಈರುಳ್ಳಿ. ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು. ಓಕೆ, ನೆಕ್ಸ್ಟು ಸರ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಅಂದರೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಬೇಯಿಸಿರೋ ಅಂಥದ್ದು ಇದು. ಬೇಯಿಸಿ ರುಬ್ಬಿರುವಂಥದ್ದು. ಓಕೆ ಸರ್, ಹಾಕಿ. ಓಕೆ 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 ಓಕೆ. ಆಹಾ, ಅದ್ಭುತ. ಎಸ್ ಸರ್. ಸರ್ ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಕುದಿ ಬರಲಿ. ಟೊಮೆಟೊ ಸಾಸ್ ಇದಕ್ಕೆ? ಹೌದು. ಓಕೆ, ಚಿಲ್ಲಿ ಪೇಸ್ಟು, ಟೊಮೆಟೊ ಸಾಸು. ವೆನಿಗರ್ ಹಾಕ್ತಾ ಇದ್ದೀನಿ ಇದಕ್ಕೆ? ಹೌದು. ಹಾಕಿ. ಇದಕ್ಕೆ ವಿನಿಗರ್ ಹಾಕಿಲ್ಲ? ಇಲ್ಲ, ವಿನಿಗರ್ ಹಾಕಿಲ್ಲ. ಹಾಕಿಲ್ಲ. ಅದಕ್ಕೆ ಓನ್ಲಿ ಸೋಯಾ ಹಾಕಿದೀವಾ? ಸೋಯಾನು ಹಾಕಿಲ್ಲ ಸರ್. ಸೋಯಾನು ಹಾಕಿ, ಅದಕ್ಕೆ ವೈಟ್ ಆಗಿರೋದು ಇದು. ಹೌದು. ಯೂಶಲಿ ಸೋಯಾ ಸಾಸ್ನ ಫ್ರೈಡ್ ರೈಸ್ಗೆ ಹಾಕ್ತಾರೆ. ಇಲ್ಲ, ಇಲ್ಲಿ ನಮ್ಮಲ್ಲಿ ಶುಚಿ ರುಚಿಯ ಸ್ಪೆಷಲ್ ಅದಿಲ್ಲ. ಹಾಕಲ್ಲ. ಎಸ್ ಸರ್, ಹಾಕಿ ಸರ್. ಸರ್ ಸೋಯಾ ಸಾಸ್ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ ಸರ್ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಂ ನೀರಲ್ಲಿ ಡೈಲ್ಯೂಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಅದೇನೇನು ಮಾಡ್ತೀರಾ ಮಾಡಿ, ತಿನ್ನಂಗೆ ಮಾಡಿ ಸ್ವಾಮಿ. ಸರ್ ಪಕ್ಕ ಸರ್, ಒಳ್ಳೆ ಟೇಸ್ಟ್ ಇರುತ್ತೆ ಸರ್, ಸೂಪರ್ ಆಗಿರುತ್ತೆ. ಓಕೆ, ನೀವು ಫ್ರೈಡ್ ರೈಸ್ ತಿಂದ್ಮೇಲೆ ನಂಗೆ ಹೇಳಿ. ಹಂಗಂತೀರಾ? ಪಕ್ಕ. ವೆರಿ ಗುಡ್ ಸರ್. ಏನಾದರೂ ಒಂದು ಚೇಂಜಸ್ ಕೇಳ್ತಾರೆ ಸರ್, ಏನಾದರೂ ಒಂದು ವ್ಯತ್ಯಾಸ ಕೇಳ್ತಾರೆ, ಬೇಕು ಜನಕ್ಕೆ. ಕೇಳ್ದೇನು ಕೇಳ್ತಾರೆ. ಮಾಮೂಲಿ ತಿನ್ನೋದೇ ಬೇಡ ಅವರಿಗೆ. ಹೇಳಿ ಸರ್. ಸ್ಪೆಷಲ್ ಐಟಮ್ ಏನಾದ್ರು ಬೇಕಂತ. ಗಟ್ಟಿ ಬಂದ್ಬಿಡುತ್ತಲ್ಲ, ಕಾರ್ನ್ಫ್ಲವರ್ ಬಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಬಂದಿದೆ. ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇದನ್ನ ತುಂಬಾ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರಾ ನೀವು? ಹೌದು, ಜಾಸ್ತಿ ಕೇಳಿದವ್ರಿಗೆ ಕಪ್ಪಲ್ಲಿ ಹಾಕೊಡ್ತಾರದ? ಎಷ್ಟು ಬೇಕಷ್ಟು. ಓಕೆ, ಎಸ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಹಾಟ್ ಆ್ಯಂಡ್ ಸಾರ್ ರೆಡಿ ಆಯ್ತು ಸರ್. ಹಾಕೋಣ. ಹಾಟ್ ಆ್ಯಂಡ್ ಸಾರ್ ಸಾಸ್ ರೆಡಿ. ಎಸ್. ಒಳ್ಳೆ ವೈಟ್ ಕಲರ್ ಫ್ರೈಡ್ ರೈಸ್, ಶುಚಿ ರುಚಿಯ ಸ್ಪೆಷಲ್ ಫ್ರೈಡ್ ರೈಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಟ್ ಆ್ಯಂಡ್ ಸಾರ್ ಸಾಸ್ ಇದು. ಓಕೆ,
ಇದ್ರ ಜೊತೆಗೆ ಒಳ್ಳೆ ಸಾಸು, ಬೆಳ್ಳುಳ್ಳಿ ಒಳ್ಳೆ ಮತ್ತು combination. ಶುಂಠಿಯನ್ನ ಬೇಸ್ ಮಾಡಿರ್ತಕ್ಕಂಥ ಸಾಸು. ಇದು ಫ್ರೈಡ್ ರೈಸ್ ಜೊತೆಗೆ ತುಂಬಾ ಸಖತ್ತಾಗಿರುತ್ತೆ. ಯಾರು ತೋರಿಸಲ್ಲ ಸರ್, ಅದನ್ನೇ ಮಾಡಿ ತೋರಿಸ್ತೀನಿ, ವಿಶೇಷವಾಗಿರುತ್ತೆ, ಒಂದ್ಸರಿ ತಿನ್ನೋಡಿ, ಬಿಡಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಜಿಟೇಬಲ್ ಫ್ರೈಡ್ ರೈಸ್ ವಿತ್ ಹಾಟ್ ಅಂಡ್ ಸಾರ್ ಸಾಸ್. ಓಕೆ, ಒಳ್ಳೆ ಸಾಸು, ಒಳ್ಳೆ ಫ್ರೈಡ್ ರೈಸು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಶುಚಿ ರುಚಿಯ ಇಸ್ಮೈಲ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫ್ರೈಡ್ ರೈಸ್ ಹಾಟ್ ಅಂಡ್ ಸಾರ್ ಮಾಡುವ ವಿಧಾನ: ಬಾಣಲಿಗೆ ನೀರು ಹಾಕಿ ಅದು ಕಾದ ಮೇಲೆ ಕ್ಯಾರೆಟ್, ಹುರುಳಿಕಾಯಿ ಹಾಕಿ ಅರ್ಧ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಅರ್ಧ ಬೇಯಿಸಿಕೊಂಡ ತರಕಾರಿಗಳು, ಗ್ರೀನ್ ಚಿಲ್ಲಿ ಸಾಸ್, ಅನ್ನ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈಡ್ ರೈಸ್ ತಯಾರಿಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಿಲ್ಲಿ ಪೇಸ್ಟ್, ನೀರು, ಟೊಮೆಟೊ ಸಾಸ್, ವಿನಿಗರ್, ಸೋಯಾ ಸಾಸ್, ನೀರಲ್ಲಿ ಕಲಸಿದ ಕಾರ್ನ್ಫ್ಲೋರ್, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿದರೆ ಫ್ರೈಡ್ ರೈಸ್ ಹಾಟ್ ಅಂಡ್ ಸಾರ್ ರೆಡಿ ಟು ಟೇಸ್ಟ್. ಹಾಕೊಳ್ಳೋದಾ? ಹಾಕೊಳ್ಳಿ ಸರ್. ಓಕೆ, ಜಾಸ್ತಿ ಆಯಿಲ್ ಏನಿಲ್ಲ, ಸಿಂಪಲ್ ಆಗಿದೆ. ಆ ಸಾಸ್ ಜೊತೆ ನಿಮಗೆ ಭಾಳ ಟೇಸ್ಟ್ ಕೊಡುತ್ತೆ ನೋಡಿ. ಇನ್ನೊಂದು ನಾನು ಯೂಶಲಿ ಈ ಸಾಸು ತಿನ್ನಲ್ಲ. ಓಕೆ, ಹೋಟ್ಲಲ್ಲಿ ಹಂಗೆ ಸರ್. ಇವಾಗ ಫ್ರೈಡ್ ರೈಸ್ ಮೇಲೆ ಸ್ವಲ್ಪ ಗ್ರೇವಿ ಕೊಡಿ, ಚೆನ್ನ ಮಸಾಲ, ಅದು ಏನೋ ಒಂದು ಕೇಳ್ತಾರಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಇವಾಗ ಈ ಥರ ಹಾಟ್ ಆ್ಯಂಡ್ ಸಾರ್ ಸಾಸ್ ರೆಡಿ ಮಾಡಿ ಇಟ್ಕೊಂತೀವಿ ಬಲ್ಕಾಗಿ. ಸೊ ಆ ಫ್ರೈಡ್ ರೈಸ್ ಜೊತೆಗೆ ಇವಾಗ ಅದು ಕೊಟ್ಬಿಡ್ತೀವಿ. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಹಾಟ್ ಆ್ಯಂಡ್ ಸಾರ್ ಚೆನ್ನಾಗಿದೆ. ಖಾರವಾಗಿದೆ, ಹಂಗಿರ್ಬೇಕು, ಖಾರವಾಗಿ ಸಾರಾಗಿ. ತಿಂತಾ ಇದ್ರೆ, ಓಹೋ, ಕಡಕ್ಕಾಗಿ ತಿಂತಾ ಇದ್ರೆ ಅನ್ನಿಸ್ಬೇಕು. Yes. ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಇದನ್ನೇನಾದ್ರು ನೀವು ತಿನ್ಬೇಕು ಅನ್ಕೊಂಡಿದ್ರೆ ಇವ್ರ ನಂಬರ್ಗೆ ಫೋನ್ ಮಾಡಿ. ನಂಬರ್ ಹೇಳಿ ಸರ್. 944 944 88 88 04 04 902 902 ಫೋನ್ ಮಾಡಿ. ಇಸ್ಮೇಲ್ ಸಿಗ್ತಾರೆ, ಅವ್ರ ಜೊತೆ ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಮಹಾದೇವಿ ಅಂತ. ಮಹಾದೇವಿ ಅಂತ. ನಾವು ನಮ್ಮ ಜಿ ಟಿವಿ ದಿನ ಮಹಾದೇವಿ ಅಂತಾನೆ ನೋಡ್ತೀವಿ. ಓಕೆ ಸರ್. ನೋಡ್ತೀರಾ ಜಿ ಟಿವಿ ಮಹಾದೇವಿನ? ಹಾ ಸರ್, ನೋಡ್ತೀನಿ. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ ಸರ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀರಾ ಮಹಾದೇವಿ ಅವರೇ? ಓನಿಯನ್ ಕರ್ಡ್ ಕಡಾಯಿ ಅಂತ. ಓನಿಯನ್ ಕರ್ಡ್ ಕಡಾಯಿ ಪೂರಿ ಜೊತೆ, ಅನ್ನ ಜೊತೆ, ಯಾವ್ದ್ರ ಜೊತೆನೋ ತಿನ್ಕೋಬಹುದು. ಇನ್ನೊಂದ್ಸರಿ ಹೇಳಿ. ಓನಿಯನ್ ಕರ್ಡ್ ಕಡಾಯಿ ಅಂತ. ಓನಿಯನ್ ಅಂದ್ರೆ ಈರುಳ್ಳಿ ಮತ್ತೆ ಆನಿಯನ್. ಆನಿಯನ್. ನನ್ನ ಮಗದು ನಮಗೆ ಸ್ವಲ್ಪ ಕನ್ನಡ ಅರ್ಥ ಆಗದ್ ಕಷ್ಟ. ಈರುಳ್ಳಿ ಮತ್ತು ಮೊಸರಿನ ಸಾಗು ತರ. ಸಾಗು ತರ. Okay. ಏನಕ್ಕೆ ತಿನ್ನೋದಿದು? ಇದು ಪೂರಿಗೆಲ್ಲ ತಿನ್ಬೋದಾ? ಒಳ್ಳೆ ಚೆನ್ನಾಗಿರುತ್ತೆ ತುಂಬಾ. ಮೊಸರು ಮತ್ತು ಈರುಳ್ಳಿ ಹಾಕಿ ಒಂದು ಸಾಗು, ಪೂರಿ, ಚಪಾತಿ ತಿನ್ಕೋಬಹುದು ಅಂತ ಮಾದೇವಿ ಅವರು ಹೇಳ್ತಾ ಇದ್ದಾರೆ. ಮೇಡಮ್, ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ ಮೇಡಮ್. ಆನಿಯನ್ ಕರ್ಡ್ ಕಡಾಯಿ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಮೊಸರು, ಹುರಿಗಡ್ಲೆ, ಸಕ್ಕರೆ, ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಯಾವ ಊರವ್ರು ನೀವು? ನಮ್ದು ಬೆಳಗಾಂ ಸರ್. ಅದಕ್ಕೆ ಹಿಂಗೆಲ್ಲ. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಡಿಸೈನ್ ಇಂಜಿನಿಯರ್ ಇದ್ದಾರೆ. ನೀವೀಗ ಕರ್ಡು ಮತ್ತು ಆನಿಯನ್ ಸಾಗು ಮಾಡಿ ಕೊಡೋಕ್ಕೋಸ್ಕರ ಬಂದಿದ್ದೀರಿ. ಓಕೆ ಸರ್. ಶುರು ಮಾಡೋಣ. ನಮಸ್ಕಾರ. 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 ಅಪ್ಪ, ಇವಾಗ ಸರಿ ಹೋಯ್ತು. ಶುರು ಮಾಡೋಣ. ಓಕೆ ಸರ್. ಅಪ್ಪ ನಮಸ್ಕಾರ ಹೇಳಿದ್ಮೇಲೆ ಮುಗಿದೋಯ್ತು ಕತೆ. ಇವಾಗ ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ? ಕಡಾಯಿ ಬೇಕು ಸರ್. ಎಸ್. ಸ್ವಲ್ಪ ರೌಂಡ್ಗೆ. ಹಾಂ ಸರಿ ಸರ್. ಏನಾಗ್ಲಿ ಇದಕ್ಕೆ? ಎಣ್ಣೆ ಹಾಕ್ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೇನ್ ಆಯಿಲ್. ಯಾರಿದ್ದಾರೆ ಬೆಳಗಾಂನಲ್ಲಿ ಈಗ? ನಮ್ಮಮ್ಮ, ಅಪ್ಪ. ಅವ್ರೆಲ್ಲ ಟಿವಿ ನೋಡ್ತಾ ಇದ್ದಾರಾ? ಹಾಂ, ನೋಡ್ತಿರ್ತಾರೆ. ಹಾಕಿ. ತುಂಬಾ ಇಷ್ಟ ನಿಮ್ಮ ಕಾರ್ಯಕ್ರಮ ಅಂದ್ರೆ. ಹೌದಾ? ನೋಡ್ತಾ ಇರ್ತೀವಿ ನೋಡ್ತೀರಾ ಬೆಳಗ್ಗೆ. ಕಾರ್ಯಕ್ರಮನ? ಬೆಳಗ್ಗೆ ನೋಡ್ತೀರಾ, ಮಧ್ಯಾಹ್ನ ನೋಡ್ತೀರಾ? ಬೆಳಗ್ಗೆ ನೋಡ್ತೀವಿ ಸರ್, 9 ಗಂಟೆ. 9 ಗಂಟೆಗೆ ನೋಡ್ತೀರಾ? 9:30ಗೆ? ಹಾಂ, 9:30 ಸರ್. ವೆರಿ ಗುಡ್. ಏನದು? ಸಾಸಿವೆ. ಸಾಸಿವೆ, ಜೀರಿಗೆ, ಆಮೇಲೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇದು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಸಾಸಿವೆ ಸ್ವಲ್ಪ ಕಡಿಮೆ ಹಾಕ್ಬೇಕು. ಆಮೇಲೆ Okay, sir. ಮುಂದಕ್ಕೆ ಏನದು? ಕರಿಬೇವು ಸೊಪ್ಪು ಸರ್. ಆಯ್ತು. ಆಮೇಲೆ ಹಸಿಮೆಣಸಿನ್ಕಾಯಿ. ಆಮೇಲೆ ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬೇಕು, ಕಡಿಮೆ ಖಾರ ಬೇಡ ಅಂದ್ರೆ ಕಡಿಮೆ ಹಾಕೋಬೇಕು. ಅದು Okay, ಹೊಸ ಟೆಕ್ನಾಲಜಿ, ಯಾರಿಗೂ ಗೊತ್ತಿರಲಿಲ್ಲ. ಖಾರ ಬೇಕು ಅಂದ್ರೆ ಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಳಿ, ಬರ್ಕೊಳ್ಳಿ.
ಖಾರ ಕಡಿಮೆ ಬೇಕು ಅಂದ್ರೆ ಮೆಣಸಿಗೆ ಕಡಿಮೆ ಹಾಕೊಳ್ಳಿ. ಹೌದು ಸರ್. ಮಾದೇವಿ ಅವರೇ ಬರ್ಸ್ಕೊಂಡು ಎಲ್ಲ ನಮ್ಮ ಕಡೆ ಎಲ್ಲ ಖಾರ ಜಾಸ್ತಿ ಅಲ್ವಾ, ಹೌದಾ? ಹಾಗೆ ಜಾಸ್ತಿ ತಂದಿದ್ದೀವಿ. ಓಕೆ ಮೇಡಮ್, ಹಾಕಿ madam. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿನಾ ಹಾಂ ಸರ್. ಇದ್ರ ಜೊತೆ ತಿನ್ನಕ್ಕೆ ಅಂತ ತಂದಿದ್ದೀರಾ ನೀವು? ಪೂರಿ ತಗೊಳ್ಳೋಣ ಅಂತ ಆಗ ಏನಾಯ್ತು? ದೂರ ಅಲ್ವಾ, ಅಲ್ಲಿ ಎಷ್ಟು ಸರಿ. ಎಲ್ಲಿರೋದು ನಿಮ್ಮ ಮನೆ? ಯಶವಂತಪುರ ಸರ್. ಓ ಭಾಳ ದೂರ, ಅದು ಪ್ರಪಂಚದ ಆಚೆ ಇದೆ ಯಶವಂತಪುರ. ಏನಾಕ್ಬೇಕು? ಅರ್ಶಿನ ಪುಡಿ ಸರ್. ರವಿ ಅವರ ಅರ್ಶಿನ ಪುಡಿ ಸಾಕು ಸಾಕು ಸರ್. ಸಾಕಾ? ಹಾಂ ಸಾಕು. ಓಕೆ, ಆಮೇಲೆ ಇನ್ನು ಫ್ರೈ ಆಗ್ಬೇಕು ಸರ್. ಫ್ರೈ ಆಗ್ಬೇಕಾ? ಓಕೆ, ಮಿಕ್ಸಿ ಜಾರ್ ಬೇಕು ಸರ್. ತೊಗೊಳ್ಳಿ. ಪುಟಾಣಿ ಪೌಡರ್ ಮಾಡ್ಕೋಬೇಕು ಸರ್ ಇದಕ್ಕೆ. ಪುಟಾಣಿ ಗಿಟಾಣಿ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಉರಿಗಡಲೆ ಹುರಿಗಡಲೆ. ಹಾಕಿ ಮೇಡಮ್. ನಿಮ್ಮಲ್ಲಿ ಯಾರಿಗೆ ಇಷ್ಟ? ಯಜಮಾನ್ರಿಗೆ ಇಷ್ಟನಾ? ಹಾಂ ಎಲ್ಲರಿಗೂ ಇಷ್ಟ ಸರ್ ನಮ್ಮ ಕಡೆ ಎಲ್ಲ. ಸರ್ ಸಾಕು ಸರ್. ಏನೇನು ಹಾಕ್ತಾ ಇದೀರಿ? ಸಕ್ಕರೆ ಒಂದು ಸ್ವಲ್ಪ, ಸಕ್ರಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ಹಾಕೊಳ್ಳಿ, ನಿಮ್ಗೆ ಹೆಂಗೆ ಬೇಕು ಹಾಕೊಳ್ಳಿ, ನಿಮ್ಮ ಮನೆ ತಾನೇ ಅದು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಸರ್. ಹಾಕಿ. ಇವಾಗ ಸ್ವಲ್ಪ ಹಾಕೋಣ, ಆಮೇಲೆ ಆಮೇಲೆ ಸ್ವಲ್ಪ ಹಾಕೋಣ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಹಾಕೋಣ, Okay, ಎಂಡಿಂಗ್ ಸ್ಟೇಜಲ್ಲಿ ಸ್ವಲ್ಪ ಸುರಿಯೋಣ. ಫ್ಲೇವರ್ ಚೆನ್ನಾಗಿ ಕಾಣಿಸುತ್ತೆ. ಏನಿದು? ಇದು ಕಡಲೆ ಪಪ್ಪಿನ ಪೌಡ್ರ್. ಉರ್ಗಡ್ಲೆಯ ಪುಡಿ. ಎಸ್, ಮಾಡಿ ಇಟ್ಕೊಂಡಿರ್ಬೇಕು ಸರ್, ಯಾವಾಗಲಾದ್ರೂ ಮಾಡ್ಬೋದು. ಈ ಪುಡಿ ರೆಡಿ ಇದ್ರೆ ಅರ್ಜೆಂಟಕ್ಕೆ ಏನಿಲ್ಲ ಅಂದರೂ ಮಾಡ್ಕೊಂಡು ತಿನ್ನು ಸರ್. ಮಾದೇವಿಯರೇ, ಫ್ರೀ ಟೇಬಲ್ ಏನ್ರಿ ಮಾಡ್ತೀರಾ ನೀವು? ಫ್ರೀ ಟೈಮಲ್ಲಿ ಟಿವಿ ನೋಡ್ತೀವಿ ಸರ್, ಹಾಂ ಹಾಂ, ಬುಕ್ಸ್ ಓದ್ತೀವಿ. ಮಹತ್ಕಾರ್ಯ ಬುಕ್ ಎಲ್ಲ ಓದಲ್ಲ, ಯಾವ ಬುಕ್ ಓದ್ತೀರಿ ನೀವು? ಹಾಡುಗಳು ಹಾಡ್ತೀವಿ. ಎಲ್ಲ ಆಡ್ತೀರೋ ಹಾಡನ್ನ? ಪೂಜೆ ಪುನಸ್ಕಾರ ಮಾಡ್ತಿರ್ತೀವಲ್ಲ ಬೆಳಗ್ಗೆ. ಅವಾಗ ಹಾಡು ಹೇಳ್ಕೊಂಡು ಮಾಡ್ತೀರಾ? ಹಾಂ ಸರ್. ಓ, ಮಹಾಭಕ್ತಿ ಮಾದೇವಿಯವ್ರದ್ದು. ದೇವ್ರದ್ದು ಹಾಡು ಹೇಳ್ತೀವಿ. ಆಯ್ತು. ಏನಿದು? ಕರ್ಡ್ ಸರ್. ಓಕೆ, ಹಾಕಿಮ್ಮ. ಯಾವತ್ತು ರಜೆ ಯಜಮಾನ್ರಿಗೆ? ಅವರಿಗೆ ಭಾನುವಾರ. ಎಷ್ಟು ಬೇಕು ಹಾಕೋಬೋದು ಸರ್ ನಾವು. ಏನ ಮೊಸರನ್ನ? ಹಾಂ ಸರ್. ಹಾಕಿ ಮೇಡಮ್. ಬೇಕು. ಜಾಸ್ತಿ ಮೊಸರು ಹಾಕ್ಬಿಟ್ರೆ ಹುಳಿ ಗಿಳಿ ಬಂದ್ಬಿಟ್ರೆ? ಬರಲ್ಲ ಸರ್, ಫ್ರೆಶ್ ಮೊಸರು ಇದ್ರೆ ಏನು ಬರಲ್ಲ ಅಲ್ವಾ. ಇದು ಫ್ರೆಶ್ ಮೊಸರಾ? ಹಾಂ ಇದನ್ನ ಚಪಾತಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತಾ? ಚಪಾತಿ ಇಲ್ಲಿ ಪೂರಿ ತುಂಬಾ ಪೂರಿಗೆ? ಬೇಕಂತ ತಿಳ್ಬೇಕಂದ್ರೆ ನೀರು ಹಾಕೋಬೋದು ಸರ್, ಸ್ವಲ್ಪ ಲೈಟಾಗಿ. ಅನ್ನಗಿನ ಕಲ್ಸ್ಕೊಂಡು ತಿನ್ನಕ್ಕಾಗಲ್ವಾ? ಕಲಿಸ್ಕೋಬೋದು ಸರ್, ಇನ್ನೂ ಚೆನ್ನಾಗಿರುತ್ತೆ. ಆಯ್ತು ಸರ್, ಇಷ್ಟೇ. ಈರುಳ್ಳಿ ಮತ್ತು ಮೊಸರಿನ ಸಾಗು. ರುಚಿ ರುಚಿಯಾದ ಈರುಳ್ಳಿ ಮೊಸರಿನ ಕಡಾಯಿ ಈರುಳ್ಳಿ ಮೊಸರಿನ ಏನದು? ಸಾಗು ಸರ್ ಓಕೆ, ರೆಡಿಯಾಗಿದೆ. ತಿನ್ಕೊಳ್ಳಿ, ರುಚಿ ನೋಡಿ. ತುಂಬಾ ಸಖತ್ತಾಗಿರುವಂಥ ಮೊಸರು ಮತ್ತು ಈರುಳ್ಳಿಯ ಸಾಗುನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನೆನ್ಕೊಳ್ಳಿ. ಆನಿಯನ್ ಕರ್ಡ್ ಕಡಾಯಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿಗಡ್ಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಅರಿಶಿನ, ಸಕ್ಕರೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಹುರಿಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣ ತಣ್ಣಗಾದ ಮೇಲೆ ಮೊಸರು ಹಾಕಿ ಕಲಸಿ. ಈಗ ವಿಭಿನ್ನ ರುಚಿಯುಳ್ಳ ಆನಿಯನ್ ಕರ್ಡ್ ಕಡಾಯಿ ಚಪಾತಿಯ ಜೊತೆ ಸವಿಯಲು ಸಿದ್ಧ. ಮಲ್ಲೇನ್ ಮಾತಾಡೋದು ನೀವು? ಕನ್ನಡ ಸರ್. ಮಾತೃಭಾಷೆ ಏನ? ಮಾತೃ ಕನ್ನಡ ಸರ್. ಕನ್ನಡ ಬರುತ್ತೆ, ಮರಾಠಿನೂ ಬರುತ್ತೆ. ಹಾ ಬರುತ್ತೆ ಸರ್. ಹೌದಲ್ಲ? ಅಲ್ಲಿ ಇರ್ತೀವಲ್ಲ ಸರ್, ಎಲ್ಲರೂ ಮರಾಠಿ ಮಾತಾಡ್ತೀವಿ, ನಾವು ಮಾತಾಡಲೇಬೇಕು. ಗ್ಯಾ ಚಾಂಗ್ಲ ಏನೋ ಹೇಳ್ತೀರಾ ಹೇಳಿ. ಪೂರಿ ಸಾಕಾಯ್ತು? ಹಾಂ ಪೂರಿ ಸಾಕು ಸರ್. ಬಿಸಿ ಬಿಸಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಏನ್ ಮಾಡೋದು, ನೀ ಬರೋಷ್ಟು ತಣ್ಣಗಾಗ್ಬಿಟ್ಟಿದೆಯಲ್ಲ. ಪೂರಿ ಜೊತೆ, ಅನ್ನದ ಜೊತೆ ಎಲ್ಲ. ಇದಾ? ಹಾಂ ಎಲ್ಲದಕ್ಕೂ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ರೀ, ಥ್ಯಾಂಕ್ಸ್ ರೀ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಅನ್ನಕ್ಕೆ ಹಾಂ ಚಪಾತಿಗೆ, ಅಕ್ಕಿ ಚೆನ್ನಾಗಿದೆ, ರೊಟ್ಟಿ, ಚೆನ್ನಾಗಿದೆ. ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಇದೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್ ಸರ್. ಏನೋ ನಿಮ್ಮ ಹೆಸರು? ಅವನಿಗೂ ತುಂಬ ಇಷ್ಟ. ಬೇರೆ ಏನು ಮಾಡಕ್ಕೆ ಬಿಡೋದೇ ಇಲ್ಲ ಮನೆಯಲ್ಲಿ, ಪೂರಿ ಮಾಡಿದರೆ ಇದೇ ಬೇಕು. ಹೌದೇನೋ? ಏನೋ ನಿನ್ನ ಹೆಸರು? ಪ್ರಸಾದ್. ಓಹೋ, ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿದ್ದೀರಾ, ಬಹಳ ಖುಷಿ ಆಯಿತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ ಮಾದೇವಿ ಅವರೇ. ರವಿ ಪ್ರಾಡಕ್ಟ್ ಅವರು ರವಿ ಮಸಾಲಗಳನ್ನ ಇದ್ರೊಳಗೆ ಹಾಕಿ ನಿಮ್ಗೋಸ್ಕರ ಕೊಟ್ಟಿದ್ದಾರೆ. ಮಲ್ಲಿ ಯಾರಿದ್ದೀರಾ? 4 ಜನನಾ? ಹಾಂ ಸರ್. ಇನ್ನೊಂದು ಮಗಳಲ್ಲ? ಹಾಂ ಮಗಳು ಸರ್. ಇದನ್ನ ಮೋಸ್ಟ್ಲಿ ನಿಮ್ಮ 4 ಜನಕ್ಕೆ ಒಂದು 3 ತಿಂಗಳು ಬರುತ್ತೆ, ಯೂಸ್ ಮಾಡಿ. ಓಕೆ ಸರ್. ಅರೇಕಾ ಟೀ ಇದು ಯಜಮಾನ್ರು ಕಟ್ ಕಳಿಸಿ, ಅವರು ಫ್ಯಾಕ್ಟ್ರಿಲಿ ಕುಡಿಬೋದು, ಚೆನ್ನಾಗಿರುತ್ತೆ. ಹಾಂ ಓಕೆ ಸರ್. ಅಡಿಕೆಯಿಂದ ತಯಾರಾದಂಥ ಟೀ
ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ, ಆರೋಗ್ಯಕ್ಕೆ ಇಷ್ಟ ಅರೇಕಾಟಿ ಕೊಡಿ. ಅವ್ರು ಕೊಟ್ಟು ಕಳ್ಸಿದ್ದೀನಾ? ನಿಮ್ಗೆ ಕೊಡ್ತೀನಿ ತಾಳಿ. ಸಖತ್ತಾಗಿರೋದು ಪಾತ್ರೆ ತೊಳೆಯೋದನ್ನ. ಅದ್ಭುತವಾಗಿದೆ. ತ್ರಿಬಲ್ ಡಿಟರ್ಜೆಂಟ್ ಮತ್ತು ಪಾತ್ರೆ ತೊಳೆಯುವ ಡಿಶ್ ವಾಶ್ ನಿಮಗೋಸ್ಕರ ತೊಳಿ ಮೇಡಮ್. ಅದು ಸಾಲಿಲ್ಲ, ನಿಮ್ಮ ಮನೆಗೆ ಮುಗಿದೋಯ್ತು, ಬಟ್ಟೆ ಒಗೆಯೋ ಸೊಪ್ಪು ಇನ್ನೂ ಸ್ವಲ್ಪ ಬೇಕಿತ್ತು ಅನ್ಸಿದ್ರೆ ಓಕೆ ಸರ್. ತ್ರಿಬಲ್ ಎಸ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ವಿಜಯನಗರದಲ್ಲಿ ಅವ್ರ ಅಂಗಡಿ ಇದೆ, ಫೋನ್ ನಂಬರ್ ಇದೆ. ಹಾಂ ಸರ್. ಫೋನ್ ಮಾಡಿ ಹೋಗಿ ಇದನ್ನು ಕೊಟ್ಟು ಏನಾದ್ರು ತಗೊಂಬನ್ನಿ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೂದಲು ಯಾರು ಉದುರ್ತಾ ಇದೆ? ಮಗಳಿಗೆ ಉದುರ್ತಾ ಇತ್ತು ಮೊನ್ನೆ. ನಿಮಗೆ ಚೆನ್ನಾಗಿದೆ ಅಲ್ಲ, ಖುಷಿ ನಿಮಗೆ? ಏನಿಲ್ಲ ಸರ್, ಇವಾಗ ವೆದರಿಗೆ ಉದುರುತ್ತಲ್ವಾ. ಹೌದಾ? ನೀವು ಮಾತ್ರ ಉದ್ರಿಲ್ಲ. ಓಕೆ, ಅವ್ರಿಗೆ ಬೇಡ, ಅವ್ರ ಮಗಳಿಗೆ ಬೇಕಂತೆ. ಅವ್ರಿಗೆ ಚೆನ್ನಾಗಿದೆ ನೋಡಿವ್ರೆ, ನಮ್ಮ ಮಗಳಿಗೆ ಕೊಡಿ. ರಿಷಿಕೇಶ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲು, ಅದ್ಭುತವಾಗಿರುವಂಥ ಏರ್ ಆಯಿಲು ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಬೆಂಗಳೂರಿನ ಡಿಕಂಟನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ, ಹೋಗಿ ಏನು ಬೇಕಾದರೂ ತರ್ಬೋದು. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗ್ಗರಣೆ ಡಬ್ಬಿ ಭಾಗ 3 ರೆಸಿಪಿ ಪುಸ್ತಕ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಓಕೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಮಹಾದೇವಿ ಅವರೇ, ಬಹಳ ಖುಷಿ ಆಯಿತು. ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಒಂದು ಅದ್ಭುತವಾಗಿರುವಂಥ ಆರೋಗ್ಯಕರವಾದಂಥ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ವಿಶೇಷವಾಗಿ ಏನೋ ಮಾಡ್ತಾ ಇದ್ದಾರೆ ಇವತ್ತು. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಇದೇನು ಗುರುಜಿ, ತುಳಸಿ ಹಬ್ಬ ಬಂದಂಗೆ ಆಗ್ಬಿಟ್ಟಿದೆ ನನಗೆ. ಏನು ಗುರುಜಿ, ತೋರಿಸಿ ಗುರುಜಿ, ಎಷ್ಟು ದಪ್ಪ ಇದೆ ಗುರುಜಿ ಇದು? ಏನು ಗಿಡ ಹಾಕ್ಬಿಟ್ಟಿದ್ರೆ ಗುರುಜಿ ನೀವು? ನಮ್ಮ ಆಶ್ರಮದ ಮರ. ಅಯ್ಯೋ 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 ಅಯ್ಯೋ, ನಮ್ಮ ಒಂದಿನ ಹೇಳಿಲ್ವಲ್ಲ ಗುರುಜಿ ನೀವು? ಒಂದು ಮೂಟೆ ತಗೊಂಡ್ಬಂದ್ಬಿಡ್ತಿದ್ದೆ ನಾನು. ತಮಾಷೆ ಕೇಳಿ, ಹೇಳಿ ಗುರುಜಿ. 8 ವರ್ಷ ಆಯ್ತು ಮರ ಹಾಕಿ, ಇದುವರೆಗೂ ಬಿಟ್ಟಿರಲ್ಲ. ಈ ವರ್ಷ ಫಸ್ಟ್ ಬಿಟ್ರು. ಮೊದಲನೇ ಇದು? ಹೌದು. ವೆರಿ ಗುಡ್ ವೆರಿ ಗುಡ್. ಅಬ್ಬಬ್ಬಬ್ಬ, ತುಂಬಾ ಚೆನ್ನಾಗಿದೆ, ನೋಡಕ್ಕೆ ಅದ್ಭುತವಾಗಿದೆ ಗುರುಜಿ. ಹೌದು, ನೋಡಕ್ಕೆ ಸಂತೋಷ ಆಗುತ್ತೆ. ಎಷ್ಟು ತುಂಬಾ ಬಿಟ್ಟಿರ್ತಲ್ಲ ಗುರುಜಿ ಇದು? ತುಂಬಾ ಒಳ್ಳೆ ಬಲ್ಬ್ಗಳು ಇದ್ದಂಗೆ ಇರುತ್ತೆ. ಹಾ, ಅದು ತುಂಬಾ ಇರುತ್ತೆ. ಕನ್ಫ್ಯೂಸ್ ಆಗ್ಬಿಡುತ್ತೆ ಏನ್ ಮಾಡ್ಬೇಕು ಅಂತ. ನಿಜ. ಅಂಡ್ ಬಹಳ ಲಿಮಿಟೆಡ್ ಯೂಸ್, ಜನ ಯೂಸ್ ಮಾಡಕ್ಕೆ ಇಷ್ಟಪಡಲ್ಲ. ಏನ್ ಉಳುಳಿ ಎಷ್ಟು ತಿಂತಾರೆ ಗುರುಜಿ? ತುಂಬಾ ಒಳ್ಳೇದು. ಇದನ್ನ ಸಿಕ್ಕಾಗ ಪೀಸ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡ್ಬಿಟ್ಟು ದಿನ ಒಂದೊಂದು ಪೀಸ್ ತಿಂತಾ ಇದ್ರೆ ಒಳ್ಳೆ ಚರ್ಮದ ಕಾಂತಿ ಬರುತ್ತೆ. ಒಳ್ಳೆ ಚರ್ಮ. ಓಹೋ, ವೈಟಮಿನ್ ಸಿ ವೆರಿ ರಿಚ್. ಓಕೆ, ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರೆ ಗುರುಜಿ ನೀವು? ಇದ್ರದ್ದೊಂದು ಸೂಪ್ ಮಾಡಿ ತೋರಿಸ್ತೀನಿ. ಸೂಪ? ಅದು ನೀವು ಕುಡಿತೀರಾ ಖುಷಿಯಾಗಿ. ಹೌದಾ ಗುರುಜಿ? ಮಾಡಕ್ಕೆ ತಿಂದಿರಾ ಗುರುಜಿ ನೀವು? ಹೆಸರುಬೇಳೆ ನೆಲ್ಲಿಕಾಯಿಯ ಸೂಪ್. ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ಬೆಟ್ಟದ ನೆಲ್ಲಿಕಾಯಿ, ಇಂಗು, ಟೊಮ್ಯಾಟೊ, ಅರಿಶಿನ, ಕರಿಬೇವು, ಉಪ್ಪು. ಶುರು ಮಾಡ ಗುರುಜಿ. ಓಕೆ, ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಕುಕ್ಕರು. ಏನು ಗುರುಜಿ ಕುಕ್ಕರು? ಇನ್ನು ಬೇಯಿಸ್ಕೊಳ್ಳೋಣ ಎರಡೂ? ಹೌದು. ಓಕೆ, ಹೆಸರುಬೇಳೆ ಮತ್ತು ನಲ್ಲಿಕಾಯಿ ತುರಿದಿರೋದು ಎಷ್ಟಿದೆಯೋ ಅದರ 2ರಷ್ಟು ಪ್ರಮಾಣ ನೀರು ಹಾಕೊಳ್ಳೋಣ. ಹಾಕಿ ಗುರುಜಿ, ಹಾಕಿ ಗುರುಜಿ. ನೀರು ಹಾಕಿದೀವಿ. ನೀರಿಗೆ ಹೆಸರುಬೇಳೆ ಮತ್ತು ತುರಿದಿರ್ತಕ್ಕಂಥ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಗುರುಜಿ. ಹೆಸರುಬೇಳೆ ತೊಳ್ಕೊಂಡಿರೋದು, ತುರಿದಿರುವಂತಹ ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ. ಓಹೋ, ಕಾಂಬಿನೇಷನ್ ನೋಡಿ ಗುರುಜಿ ಹೆಂಗಿದೆ. ಓಕೆ, ಮುಚ್ಚಣ ಗುರುಜಿ ಇದನ್ನ. ಇನ್ನೇನು ಹಾಕಿದ್ರು ಇದಕ್ಕೆ? ಸದ್ಯಕ್ಕಷ್ಟೇ 2 ವಿಸಲ್. 2 ವಿಸಲ್ ಬೇಕಾ ಗುರುಜಿ? ನೀರು ಹಾಕೊಳ್ಳೋಣ. ಹಾಕಿ ಗುರುಜಿ. ಇದಕ್ಕೆ ಟೊಮ್ಯಾಟೊ. ಓಕೆ, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ. ಓಕೆ, ನೀರಿಗೆ ಟೊಮೆಟೊ ಹಾಕೊಂಡಿದೀವಿ, ಜೊತೆಗೆ ಕರಿಬೇವು ಹಾಕಿದೀವಿ, ಹಸಿರು ಮೆಣಸಿನ್ಕಾಯಿನ ಹಾಕಿದೀವಿ. ಒಂದು ಚಿಟಿಕೆ ಹಿಂಗೆ ಹಾಕೋಣ. ಹಾಕಿದ್ವಿ. ಇದು ಚೆನ್ನಾಗಿ ಕುದಿಬೇಕಲ್ಲ ಗುರುಜಿ? ಹೌದು. ಇದು ಕುದ್ಮೇಲೆ ಇದಕ್ಕೆ ಹಾಕೊಂಡ್ಬಿಡ್ತೀವ? ಹಾಕೊಳ್ಳೋದು. ಹಾಕೊಂಡ್ರೆ ನೆಲ್ಲಿಕಾಯಿ ಮತ್ತು ಹೆಸರು ಬೇಳೆಯ ಸೂಪು. ಗುರುಜಿ, ದಿನ ಒಂದು ವಿಷಲ್ ಬರಬೇಕು. ವಿಷಲ್ ಬರೋಕ್ಕಿಂತ ಮೊದಲು ಒಂದು ಪ್ರಶ್ನೆ ಇತ್ತು. ಆರತಿ ಅನ್ನೋರು 42 ವರ್ಷದ ಮಹಿಳೆ ನಮ್ಮೊಂದು ಕಾಗದವನ್ನು ಬರೆದಿದ್ದಾರೆ. ಅವರಿಗೆ 3 ಅಭಾಷಣ ಆಯಿತು, ಒಂದು ಮಗು ಸತ್ತೋಯ್ತು. 42 ವರ್ಷದ ಗೃಹಿಣಿ ಅವರು. ಅವ್ರಿಗೆ ಏನೋ ಅವರ ಯಜಮಾನ ನೋಡಿದ್ರೆ ಸಾಯಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಜೊತೆಗೆ ದಿನಕ್ಕೆ ಒಂದು 150 ಸರಿ ಕೈ ತೊಳಿತಾ ಇರ್ತಾರೆ. ಇಷ್ಟೇ ಪ್ರಾಬ್ಲಮ್ ಅವ್ರದ್ದು. ಗಂಡನ ಸಾಯಿಸ್ಬೇಕು ಅನ್ನೋದು ಒಂದು ಸಣ್ಣ ಪ್ರಾಬ್ಲಮ್ ಇರ್ಬೋದು, ಆದರೆ ಕೈ ತೊಳಿತಾ ಇರೋದು ಸಣ್ಣ ಪ್ರಾಬ್ಲಮ್. 2 ಪ್ರಾಬ್ಲಮ್ ಇದೆ ಅಂತ ಬರ್ತಾ ಇರ್ತಿದ್ದಾರೆ. ಏನು ಗುರುಜಿ ಇದು? ಓಕೆ, ಇದು ಪ್ರಾಬಬಲಿ ಇಂಗ್ಲೀಷ್ ಅವ್ರಿಗೆ ತೋರಿಸಿದ್ರೆ OCD ಅಂತ ಕರೀತಾರೆ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರೀತಾರೆ. ಓಕೆ, ಇದು ಪ್ರೇತ ಬಾಧೆನೆ ಡೈರೆಕ್ಟ್ ಆಗಿ ಹೇಳಿಸ್ತಾ ಇದೆ. ಓಕೆ, ಪ್ರೇತ ಬಾಧೆ ಜೊತೆಗೆ ಶಾಪ ಇರುತ್ತೆ. ಓಕೆ, ಶಾಪ
ಸೊ ದಿಸ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಕರ್ಸ್ ಶಾಪ ಆ್ಯಂಡ್ ಪ್ರೇತ ಬಾಧೆ ಡೆಫಿನೆಟ್ ಆಗಿದೆ. ಇವೆರಡನ್ನು ಸರಿ ಮಾಡಿದ್ರೆ ಸರಿ ಹೋಗ್ತಾ ಬರುತ್ತೆ. ಬಟ್ OCD ಮತ್ತು ಸ್ಕೀಜೋಫ್ರೀನಿಯಾ ಅಂತ ಏನು ಕರೀತಾರೆ, ಸ್ವಲ್ಪ ಸ್ಲೋ ಇನ್ ಕ್ಯೂರಿಂಗ್, ಸ್ಲೋ ಇನ್ ಹೀಲಿಂಗ್. ಬಟ್ ಅವರು ಬಿಡದಿದ್ರೆ ನಾನು ಹೇಳ್ಕೊಟ್ಟದನ್ನ ಮಾಡ್ತಾ ಬಂದಾಗ ಖಂಡಿತ ಸರಿ ಹೋಗುತ್ತೆ. ಎಷ್ಟೋ ಜನಕ್ಕೆ OCD ಸರಿ ಹೋಗಿದೆ, ಎಷ್ಟೋ ಜನಕ್ಕೆ, ತುಂಬ ಜನಕ್ಕೆ ಸರಿ ಹೋಗಿದೆ. ಅಲ್ಲ ನಾನು ಹೇಳೋದು, ಗಂಡಂಗೆ ಹೆಂಡತಿ ಗಂಡ ಮದುವೆ ಆದಾಗಲೇ ಸಾಯೋ ತನಕ ಇದು ಕಟ್ಟಿಟ್ಟ ಬುತ್ತಿ ಒಂದು ಅಟ್ಯಾಚ್ಮೆಂಟ್ ಹಂಗೆ ಬಂದ್ಬಿಡುತ್ತೆ. ಅಂಥ ಗಂಡನೇ ಸಾಯಿಸ್ಬೇಕು ಅಂತ ಮನಸ್ಸು ಬರ್ತಾ ಇದ್ರೆ, ಅದು ಚುಚ್ಚಿ ಸಾಯಿಸ್ಬೇಕು ಅಂದರೆ ಇನ್ನು ಎಲ್ಲಿಗೆ ಹೋಗಬೇಕು, ಇನ್ನು ಎಷ್ಟು ಯಾತನೆ. ಹೆಂಡತಿಗೂ ಅಷ್ಟೇ, ಗಂಡಂಗೂ ಅಷ್ಟೇ. ಹೆಂಡತಿಗೆ ಗೊತ್ತಾಗ್ತಿರುತ್ತೆ ನನಗೆ ಈ ಥರ ಅನ್ನಿಸ್ತಾ ಇದೆ, ಇದು ಕರೆಕ್ಟ್ ಅಲ್ವಲ್ಲ ಅಂತ. ಆದರೆ ಅನಿಸುತ್ತೆ ಎಷ್ಟು ಹಿಂಸೆ ಆಗುತ್ತೆ. ಕೈ ತೊಳೆದೇನು ಗುರುಜಿ ಅದು? ಅದು ಅಷ್ಟೇ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ, ಅದೇನೋ ಅಸಹ್ಯ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ನನ್ನ ಹತ್ರ ಒಬ್ಬಳು ಕ್ಲೈಂಟ್ ಬರ್ತಿದ್ಲು, ಒಂದು ಸೋಪ್ ಬಾರು ದಿನಕ್ಕೆ ಹೇಳಿದ್ರಿ ನೀವು ಅದನ್ನ ಹೇಳಿದ್ರಿ ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಕೈಯೆಲ್ಲ. ಅಯ್ಯೋ ಸೋಪ್ ಹಾಕ್ತಾರದು? ಹಾಕಿ ತಿಕ್ಕಿ 10 ನಿಮಿಷ ಒಂದ್ಸಲಿ, ದಿನಕ್ಕೊಂದು 50-100 ಸಲ. ಅಬ್ಬಬ್ಬಬ್ಬಬ್ಬಬ್ಬ. ನೀರು ದೇವ್ರೆ ಗತಿ, ಸೋಪು ದೇವ್ರೆ ಗತಿ. ಓಕೆ, ಅಲ್ಲ ನೀರು ವಾಶ್ ಬೇಸಿನ್ ಮೇಲೆ ಆಗೋಯ್ತು, ಕೈ ದೇವ್ರೆ ಗತಿ ಆಗ್ಬಿಟ್ರೆ ಏನು ಮಾಡಿದ್ರು? ಆಗಿದೆಯಲ್ಲ ಈಗ, ಹಂಗೆ ಆಗಿತ್ತಲ್ಲ. ಓಕೆ, ಪೂರ್ತಿ ಸರಿ ಹೋಗಿದೆ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇಟ್ಸ್ ಪಾಸಿಬಲ್. ಪ್ರೇತ ನಿವಾರಣೆ ಮಾಡಿ ಈ ಜನ್ಮದ ಶಾಪನ ಹಿಂದಿನ ಜನ್ಮದ ಶಾಪನ ಅಂತ ನೋಡ್ಬಿಟ್ಟು ಅದನ್ನ ಸರಿ ಮಾಡಿದ್ರೆ ಸರಿ ಹೋಗೋಂಥ ಚಾನ್ಸಸ್ 80 ಭಾಗ 100 ಜನಗಳಲ್ಲಿ ಇದ್ದೇ ಇರುತ್ತೆ. ಅದರ 100 ಜನಕ್ಕೆ 80 ಜನ ಗುಣ ಆಗೇ ಆಗುತ್ತೆ. ಆರತಿ ಅವರೇ, ಸಮಸ್ಯೆ ಸ್ವಲ್ಪ ನಿಧಾನವಾಗಾದರೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸ್ಬೋದು. ಸುಮಾರು ವರ್ಷಗಳ ಕಾಲ ಹುಷಾರಿಲ್ದೇನೆ ಜೀವನ ಕಳೆದಿದ್ದೀರಿ. ಒಂದ್ಸರಿ ಗುರುಜಿಯವ್ರನ್ನ ಭೇಟಿ ಮಾಡಿ, ನಿಮ್ಮ ನಂಬರೆಲ್ಲ ಕೊಟ್ಟಿರ್ತೀವಿ ನಾವು ಅವ್ರಿಗೆ. ಹೋಗಿ ನಿಮ್ಮ ಫೋನ್ ನಂಬರ್ನ ರೆಫರೆನ್ಸ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ. ದೂರವಾಣಿಯ ಸಂಖ್ಯೆ ನಮ್ಮ ಗುರುಜಿಯವ್ರದ್ದು 9887 9867567292 ಈ ನಂಬರ್ಗೆ ಫೋನ್ ಮಾಡಿ, ಅಥವಾ 26658292. ನಾವು ಯಾರ ಲೆಟರ್ಗಳನ್ನ ಅಥವಾ ಪತ್ರಗಳನ್ನ ಇಮೇಲ್ನ ಓದ್ತೀವಿ ಇಲ್ಲಿ, ಅವರ ನಂಬರು ಗುರುಜಿಯವ್ರ ಹತ್ರ ಕೊಟ್ಟಿರ್ತೀವಿ, ಅವ್ರ ಹೆಸರು ನೋಂದಾಯಿಸಿರ್ತೀವಿ. ನೀವು ಹೋಗಿ ಡೈರೆಕ್ಟಾಗಿ ಗುರುಜಿಯವ್ರ ಹತ್ರ ಮಾತಾಡಿ ಯಾವತ್ತು ಭೇಟಿ ಮಾಡ್ಬೋದು ಅಂತ ತೊಗೋಬೋದು. ಇದೊಂದು ಅವಕಾಶ ಇದೆ. ಓಕೆ, ಬಂದು ಭೇಟಿ ಮಾಡಿ. ಓಕೆ ಗುರುಜಿ, ನೋಡೋಣ ಗುರುಜಿ ಏನಾಗಿದೆ ಅಂತ. ಓಕೆ ಗುರುಜಿ, ಹಾಕ್ಬಿಡ್ಲ ಗುರುಜಿ? ಹಾಕ್ಬಿಡಿ. ಇಲ್ಲಿ ನಾವು 2 ವಿಷಲ್ ಕೂಗಿಸ್ಕೊಂಡಿರುವಂತ ಹೆಸರು ಬೇಳೆ ಮತ್ತು ಬೆಟ್ಟದ ನೆಲ್ಲಿಕಾಯಿಯನ್ನ ತುರಿದು ಹಾಕೊಂಡಿರುವಂತದ್ದು. ಇದನ್ನ 2 ವಿಷಲ್ ಕೂಗಿಸಿದೀವಿ, ಚೆನ್ನಾಗಿ ಬೆಂದಿದೆ. ಏಕೆ ಗುರುಜಿ? ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಡಿ ಇದಕ್ಕೆ. ಉಪ್ಪು ಮತ್ತೆ ಅರಿಶಿನ, ಸ್ವಲ್ಪ ಅರಿಶಿನ ಸಾಕು. ಓಕೆ, ಉಪ್ಪು ನೀವೇ ಹಾಕೋಬೇಕು ಗುರುಜಿ. ಹಾಕ್ಬಿಡ ಗುರುಜಿ ಇದನ್ನ? ಅಲ್ಲ, ಇನ್ನು ಕೈ ಆಡ್ಬೋಣ ಒಂದು ನಿಮಿಷ. ಓಕೆ ಗುರುಜಿ, ತೊಳಿ ಗುರುಜಿ, ಏನು ಬೇಕಾದ್ರೆ ಮಾಡ್ಬೋದು ಇವಾಗ. ಐ ಥಿಂಕ್ ಇಟ್ಸ್ ರೆಡಿ. ರೆಡಿ ಗುರುಜಿ. ಹೆಸರುಬೇಳೆ ಮತ್ತು ನೆಲ್ಲಿಕಾಯಿಯ ಒಂದು ಸೂಪು, ಗಟ್ಟಿಯಾದಂಥ ಸೂಪು. ತಿನ್ಬೋದು, ತಿನ್ನಕ್ಕಾಗಿಲ್ಲ, ಜಾಸ್ತಿ ನೀರು ಬೇಕಾದ್ರೆ ನೀರು ಹಾಕೊಂಡು ಕುಡಿಬೋದು. ನೆಲ್ಲಿಕಾಯಿ ಹೆಸರುಬೇಳೆ ಸೂಪ್. ನೆಲ್ಲಿಕಾಯಿ ಹೆಸರುಬೇಳೆಯ ಸೂಪನ್ನು ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನೆಲ್ಲಿಕಾಯಿ ಸೂಪು, ಹೆಸರುಬೇಳೆ ನೆಲ್ಲಿಕಾಯಿಯ ಸೂಪ್ ಮಾಡುವ ವಿಧಾನ. ಕುಕ್ಕರ್ಗೆ ನೀರು, ಹೆಸರುಬೇಳೆ, ಬೆಟ್ಟದ ನೆಲ್ಲಿಕಾಯಿ, ಉಪ್ಪು ಹಾಕಿ 2 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ನೀರು, ಟೊಮ್ಯಾಟೊ, ಕರಿಬೇವು, ಹಸಿ ಮೆಣಸಿನಕಾಯಿ, ಇಂಗು ಹಾಕಿ ಬೇಯಿಸಿ. ಉಪ್ಪು, ಅರಿಶಿನ, ಬೇಯಿಸಿಕೊಂಡ ಹೆಸರುಬೇಳೆ ನೆಲ್ಲಿಕಾಯಿ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಆರೋಗ್ಯಕರವಾದ ಹೆಸರುಬೇಳೆ ನೆಲ್ಲಿಕಾಯಿಯ ಸೂಪ್ ಕುಡಿಯಲು ರೆಡಿ. ಏನ್ ಹೇಳಿ ಗುರುಜಿ, ಇದು ಹೆಂಗಿದೆಯೋ ಏನೋ, ನೆಲ್ಲಿಕಾಯಿ ಮಾತ್ರ ಅದ್ಭುತ ಇದೆ ಗುರುಜಿ. ಅದು ನಮ್ಮ ಆಶ್ರಮದ್ದು ಅಂತಂದ್ರೆ ನೆನೆಸ್ಕೊಳ್ಳೋಕೆ ಆಶ್ಚರ್ಯ ಆಗುತ್ತೆ. ಒಂದು 20 ತಗೊಂಡ್ಬಂದು ಕೊಡಿ ಗುರುಜಿ. ಖಂಡಿತ. ಎಷ್ಟು ಚೆನ್ನಾಗಿದೆ. ಅದು ತಿಂತೀವೋ ಬಿಡ್ತೀವೋ, ಆಮೇಲೆ ಕಿತ್ಕೊಂಡ್ ಬಂದಿದ್ರೆ ಎಷ್ಟು ಮಜವಾಗಿ ಕಾಣ್ತಿದೆ ಗುರುಜಿ ಇದು. ಸೋ ನೈಸ್. ಓಕೆ, ಒಳ್ಳೆ ಒಂದು ಸೂಪನ್ನ ಮಾಡಿ ಗುರುಜಿ ಅವ್ರು ಕೊಟ್ಟಿದ್ದಾರೆ. ಚೆನ್ನಾಗಿ ಗುರುಜಿ. ಸ್ವಲ್ಪ ನೀರಿಗೆ ಹಾಕೊಂಡು ಸಾರ್ತಾನೆ ಕುಡಿಬೋದಾಯ್ತಾನೆ ಇದನ್ನ. ಸೂಪ್ ಅನ್ನೋದಕ್ಕಿಂತ. ಹೌದು. ಹಂಗಿರ್ಬೇಕು ಗುರುಜಿ. ನಾನು ಈ ತರ ಸೂಪ್ ಇದ್ರೆ ಆಹಾ, ಅದ್ರ ಮಜಾನೇ ಬೇರೆ. ತುಂಬಾ ಚೆನ್ನಾಗಿದೆ ಗುರುಜಿ. ಓಹೋ, ನನಗೆ ಎಸ್ಪೆಷಲಿ ಸೇಬೆಕಾಯಿ, ನೆಲ್ಲಿಕಾಯಿ, ನೇರಳೆ ಹಣ್ಣು, ತೋತಾಪುರಿ, ಸಣ್ಣ ದೊಡ್ಡದು ಸೋತೋಗ್ಬೇಕಲ್ಲ, ಚಿಕ್ಕದು ಸ್ಕೂಲ್ ಮುಂದೆ ಮಾಡ್ತಾರಲ್ಲ ಆ ಥರ ತೋತಾಪುರಿ, ಮಾವಿನಕಾಯಿ, ಇವೆಲ್ಲ ಇವಾಗಲೂ ಕಂಡ್ರು ಕಾರ್ನ ನಿಲ್ಲಿಸಿ ಹೋಗಿ ತೊಗೊಂಬಂದು ತಿಂತೀನಿ ಗುರುಜಿ. ಭಾಳ ಇಷ್ಟವಾಗಿರೋದು ಇದು. ಇದಕ್ಕೇನಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ತಿಂತಾ ಇದ್ರೆ
2 ದಿನ ಅಲ್ಲೆಲ್ಲ ಕರ 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 ಅಂತ ಉಳಿ ಬಿದ್ದೋಗಿದ್ರೆ ಅದ್ರ ಮಜಾ ನೋಡ್ಬೇಕು ನೀವು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಗುರುಜಿ. ಬಟ್ ನೆಕ್ಸ್ಟ್ ಟೈಮ್ ಒಂದು 20 ಬೇಕು ಗುರುಜಿ ನನಗಿದು. ಇವಾಗ ಇನ್ನು ತೊಗೊಂಡೋಗಿ Okay, ನೆಕ್ಸ್ಟ್ ಬರ್ತಾ ತರ್ತೀನಿ. ಗುರೂಜಿ ತೋಟದಲ್ಲೇ ಇದೆ ಅಂದಮೇಲೆ ಮುಂದಿನ ಸರಿ ಹೋಗ್ಬೇಕಾದ್ರೆ ಒಂದು ಬ್ಯಾಗೇ ತಗೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದೇನು ಮಾಡೋಕ್ಕಾಗಲ್ಲ. ಇವ್ ಬೆಳೆದಿರೋರ್ ಕತೆ ನಿಮ್ಗೆ ಇನ್ನೊಂದು ಹಿಂಸೆ ಗೊತ್ತಿಲ್ಲ. ಬೆಳೆದ್ಬಿಟ್ಟಿರ್ತಾರೆ, ಪೆಟ್ರೋಲ್ ಹಾಕೊಂಡು ಬೆಂಗಳೂರು ಓಡಾಡ್ಕೊಂಡು ಎಲ್ಲಾರ್ಗೂ ಕೊಟ್ಕೊಂಡ್ ಬರೋದಾಗುತ್ತೆ. ಕೊಟ್ಕೊಂಬರೋದು ಒಂದು. ಆಮೇಲೆ ಅಲ್ಲಿ ತೋಟ ಮಾಡಿದ್ರದೊಂದು ಶೋಕಿ ಏನಂತಂದಪ್ಪ ಅಂದ್ರೆ ಅಲ್ಲೋಗಿ ಅವ್ರೊಂದು 10 ತೆಂಗಿನಕಾಯಿ, 1-2 ಕಂತೆ ಸೊಪ್ಪು, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಟೊಮೆಟೊ, ಒಂದು ಬ್ಯಾಗೆಲ್ಲ ಕೊಡ್ತಾನೆ. ಹುಡುಗ ಬಂದಿಗೆ ನಿಂತ್ಕೊಳ್ತಾನೆ, ಅವ್ನಿಗೆ 500 ರೂಪಾಯಿ ಕೊಡಬೇಕು. ತಿಂಗಳಿಗೊಂದು 40,000 ಖರ್ಚಾಗತ್ತೆ ಅಷ್ಟೇ, ಖರ್ಚಾಗಿರುತ್ತೆ, ಜಾಸ್ತಿ ಇಲ್ಲ. ಅಲ್ಲಿ ಏನು ಖುಷಿ ಅಂತ ಹೇಳಿದ್ರೆ ಒಂದು 5 kg ತರಕಾರಿನೂ ಬಂದಿರಲ್ಲ. ನಮ್ಮ ತೋಟದ್ದು ಅದನ್ನ ಹೇಳ್ಕೋಬೇಕು. ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ ಕಷ್ಟ. ಅದರಿಂದ ಗುರುಜಿಗೆ ಹೇಳ್ತಾ ಇದ್ದೀನಿ, ತಂದು ಇಟ್ಕೋಬೋದು ಮನೇಲಿ. ಅದು ತಿರ್ಗಾ ಹಂಚೋದಿದೆಯಲ್ಲ, ನರಕ ಯಾತನೆ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಯಾರನ್ನ ಕರೆಸಿ ಏನು ಹೊಸ ರುಚಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಇದು ತೋರಿದ ತಕ್ಷಣ ಗೊತ್ತಾಗಿರ್ಬೋದು ಯಾರು ಬರ್ತಾರೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಶುಚಿ ರುಚಿಯ ಇಸ್ಮಾಯಿಲ್ ಅವರು ಬರ್ತಾ ಇದ್ದಾರೆ. ಒಂದು ಅದ್ಭುತವಾಗಿರುವಂಥ ಅಡುಗೆ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಇಸ್ಮಾಯಿಲ್ ಬನ್ರಿ ರೀ. ಸರ್ ನಮಸ್ಕಾರ. ನಮಸ್ಕಾರ ಇಸ್ಮಾಯಿಲ್. ನಮಸ್ಕಾರ ಸರ್. ಏನು ಮಾಡ್ತಾ ಇದ್ದೀರಾ ಇಸ್ಮಾಯಿಲ್ ಇವತ್ತು ನೀವು? ಇವತ್ತು ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಫ್ರೈಸ್. ಚಿಲ್ಲಿ ಗಾರ್ಲಿಕ್ ಪಟೋಟಾ ಫ್ರೈ ಮಾಡೋಕ್ಕೆ ಏನೇನು ತಂದಿದ್ದೀರಾ ಸರ್? ಬಾಯ್ಲ್ಡ್ ಪೊಟ್ಯಾಟೊ. ಏನು ಮಾಡಿದ್ದೀರಾ ತೋರಿಸಿ. ಅದನ್ನ ನಾವು ಕಟ್ ಮಾಡ್ಕೊಳಕ್ಕಾಗಲ್ಲ. ಹೆಂಗೆ ಕಟ್ ಮಾಡ್ತೀರಾ ನೀವು? ಇದನ್ನ ಸಣ್ಣ ಕಟ್ ಮಾಡ್ಕೊಂಡು ಹೆಂಗೆ? ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದು ಆಮೇಲೆ ಉದ್ದುದ ಕಟ್ ಮಾಡ್ಕೊಂಡು ಮತ್ತೆ ಅದನ್ನ ಮತ್ತೆ ಅಡ್ಡ ಮಿಷಿನ್ ಹಾಕ್ಬಿಡಲ್ಲ ನೀವು? ಅದು ಸಿಗುತ್ತೆ, ಮಿಷಿನ್ದು ಸಿಗುತ್ತೆ. ಬಟ್ ನಿಮ್ಮ ಅಂಗಡಿ ನೀವೇ ಕಟ್ ಮಾಡೋದು? ಎಸ್. ಇದನ್ನ ಲೈಸ್ಟ್ ಒಂದು ಸರಿ ಕುದಿ ನೀರಲ್ಲಿ ಹಾಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತಂದಿರೋದು ತಣ್ಣಗೆ ಮಾಡ್ಕೊಂಡು ತಂದಿರೋದು. ಹೌದು. ಚಿಲ್ಲಿ ಗಾರ್ಲಿಕ್ ಪಟೋಟಾ ಮಾಡೋಕ್ಕೋಸ್ಕರ ಇಸ್ಮಾಯಿಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಸ್ಮಾಯಿಲ್ ಮಾಡಕ್ಕೆ ಏನೇನು ತಂದಿದ್ದಾರೆ ಹೇಳ್ಬಿಡಿ. ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಕಾರ್ನ್ಫ್ಲೋರ್, ಸಕ್ಕರೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಚಿಲ್ಲಿ ಪೇಸ್ಟ್, ಟೊಮೆಟೊ ಸಾಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಈಗೇನು ಕೊಡ್ಲಿ ನೀವು ಫಸ್ಟ್? ನಾನು ಫಸ್ಟ್ ಇವಾಗ ನಾವು ಫ್ರೈ ಮಾಡ್ಕೊಬೇಕು, ಎಣ್ಣೆಲಿ ಫ್ರೈ ಮಾಡಬೇಕು. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೆಡ್ ಆಯಿಲ್. ನೆಕ್ಸ್ಟ್ ಇದಕ್ಕೆ ಮಸಾಲ ಸ್ವಲ್ಪ ಕಾರ್ನ್ಫ್ಲೋರ್ನ ಪೌಡರ್ ಮಿಕ್ಸ್ ಮಾಡಿಕೊಂಡು ಓಕೆ ಡೀಪ್ ಫ್ರೈ ಮಾಡ್ತೀವಿ. ಈಗ ಇದು ವೆರಿ ಸಿಂಪಲ್ಲು. ಫಸ್ಟು ಆಲೂಗಡ್ಡೆನ ತೊಗೊಂಡು ಈ ಥರ ಬ್ರಿಕ್ ಥರ ಹೆಚ್ಕೊಂಡು ಇದನ್ನ ಬಿಸಿನೀರಲ್ಲಿ ಹಾಕಿ ಒಂದು ಕುದಿ ಬೇಯಿಸ್ಕೊಂಡು ತಂದಿರ್ತಕ್ಕಂಥ ಆಲೂಗಡ್ಡೆ. ಓಕೆ ಎಸ್ ಸರ್. ಇದಕ್ಕೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ತೀವಿ ಈಗ. ಓಕೆ, ಬಿಸಿ ನೀರಿನಲ್ಲಿ ಅಂದರೆ ಒಂದು ಕುದಿಯಷ್ಟು ಬೇಯಿಸ್ಕೊಂಡು ಬಂದಿರುವಂಥ ಆಲೂಗಡ್ಡೆ, ಅದು ಕಾರ್ನ್ಫ್ಲೋರ್ ಹಾಕಿ ಸುಮ್ಮನೆ ಅನ್ನೋದಾ? ಅಷ್ಟೇ ಸರ್. ಈ ಥರ ಸ್ವಲ್ಪ ಎಲ್ಲ ಮಿಕ್ಸ್ ಆಗ್ಬೇಕು. ಅದು ಹಾಂ, ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋದು. ಅಯ್ಯೋ, ನೀರು ಹಾಕೋದು ಬೇಡವಾ? ಏನು ಬೇಡ, ಕ್ರಿಸ್ಪ್ ಆಗಿ ಬರುತ್ತೆ. ಹೌದಾ? ಹೌದು. ಏನೋ ಇಟ್ಟಿರ್ತೀರಾ ಸ್ವಾಮಿ, ನೀವು ಓಟೋರಲ್ವಾ? ಆ ಥರ ಏನೋ ಚಮಕ್ಗಳೆಲ್ಲ ಇಟ್ಟಿರ್ತೀರಾ? ಸರ್ ಏನು ಚಮಕ್ಕಿಲ್ಲ ಸರ್. ನಮ್ಗೇನು ಗೊತ್ತಾಗ ಮನೆಯವರು ಪೊಟ್ಯಾಟೊ ಬಾಯ್ಲ್ ಮಾಡಿದ್ಮೇಲೆ ನೀವು ಫ್ರೈ ಮಾಡ್ಬೇಕಾದ್ರೆ ಮತ್ತೆ ಕ್ರಿಸ್ಪ್ ಬರುತ್ತೆ. ಅದ್ರ ಜೊತೆಗೆ ಕಾರ್ನ್ಫ್ಲೋರ್ ಬಿದ್ದರೆ ಚೆನ್ನಾಗಾಗುತ್ತೆ. ಸೂಪರ್. ಫಿಂಗರ್ ಚಿಪ್ಸ್ ಮಾಡ್ತಾರಲ್ಲ ಸರ್, ಹೌದು, ಅದೇ ತರ ಇದು ಸ್ವಲ್ಪ ಫಿಂಗರ್ ಚಿಪ್ಸ್ ತಾನೇ ಇದು ನೀವು ಮಾಡ್ತಾ ಫಿಂಗರ್ ಚಿಪ್ಸ್. ಬಟ್ ಇದನ್ನ ನಾವು ಸ್ವಲ್ಪ ಮಸಾಲ ಈ ಸಲ ಹಾಕಿ ಫಿಂಗರ್ ಚಿಪ್ಸ್ ಮಸಾಲ ಇದು. ಹೌದು. ನೀವೆಂತ ಚಿಲ್ಲಿ ಗಾರ್ಲಿಕ್ ಫ್ರೈಸ್. ಓಕೆ, ಚಿಲ್ಲಿ ಗಾರ್ಲಿಕ್ ಫ್ರೈಸ್ ಇದು. ಎಸ್. ಏನೋ ಹೇಳಿ ಸ್ವಾಮಿ. ಸ್ವಲ್ಪ ಗಾರ್ಲಿಕ್ ಚೆನ್ನಾಗಿ ಬೀಳ್ಬೇಕು, ಇದಕ್ಕೆ ಚೆನ್ನಾಗಿ ಬರುತ್ತೆ. ಸೂಪರ್. ನೀರಿಗಿರಲ್ಲ ಏನಿಲ್ಲ, ಬೇಯಿಸ್ಕೊಂಡಿರ್ತಕ್ಕಂಥ ಆಲೂಗಡ್ಡೆಗೆ ಕಾರ್ನ್ಫ್ಲವರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದು. ಹಾಕೋಬೋದು, ಹಾಕೊಳ್ಳಿ ಸರ್. 2 ರೌಂಡ್ ಮಾಡೋಣ. ಒಂದು ರೌಂಡ್ ಫ್ರೈ ಮಾಡ್ಕೊಂಡು ಮತ್ತೆ ಹಾಕಬೇಕಾಗುತ್ತೆ. ಅಲ್ಲ, ಬ್ರೌನ್ ಆಗಬೇಕಾ? ಬ್ರೌನ್ ಬರ್ಬೇಕು ಸರ್, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದು. ಹೌದಾ? ಹೌದು. ವೈಟಿಶ್ ಎಲ್ಲ ಹೋಗಬೇಕು. ಗ್ರೌಂಡ್ ಗೋಲ್ಡನ್ ಸರ್ ತೆಗೆದುಬಿಡಿ ಈಗ. ಮತ್ತೆ ಹೌದು, ಮತ್ತೆ ಸರ್ ಹಾಕೊಳ್ಳೋಣ. ಆಗಿದೆಯಲ್ಲ ಇದು? ಇಲ್ಲ, ಒಟ್ಟಿಗೆ ಸ್ವಲ್ಪ ಫ್ರೈ ಆಗಲಿ. ಹಾಕಿ ಹಾಕಿ ಹಾಕಿ. 2 ಸೇರಿಸಿ ಸ್ವಲ್ಪ ಡೀಪ್ ಫ್ರೈ ಆಗಲಿ. ಒಳ್ಳೆ ಕಲರ್ ಬಂದ ಮೇಲೆ ತೆಗಿಬೇಕು. ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿದ್ದೀವಿ. ಅಂದರೆ ನಮ್ಗೆ ಯಾವ ಶೇಪ್ ಬೇಕೋ ಶೇಪ್ನ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿದ್ನ ಬಿಸಿನೀರಲ್ಲಿ ಹಾಕಿ ಬೇಯಿಸಿದ್ದೀವಿ. ಬಿಸಿನೀರಲ್ಲಿ ಬೇಯಿಸಿದ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ವೆರಿ ಸಿಂಪಲ್. ಸಾಕು. ಸಾಕಾ? ಸಾಕು, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಟಕ್ ಟಕ್ ಅಂತ ಸೌಂಡ್ ಬರಬೇಕು. ಹಾಕಿದ್ರೆ ಪಟ ಪಟ ಅಂತ ಸೌಂಡ್ ಬರಬೇಕು. ಎಸ್, ಹೌದು. ಕ್ರಿಸ್ಪ್ ಆಗಿದೆ ನೋಡಿ. ಈಗ ಕಡಕ್ಕಾಗಿದೆ. ಮಸಾಲ ಕೊಟ್ಟರೆ ಮಸಾಲ ಅದು ಲೈಟಾಗಿ ಟಚ್ ಕೊಡಬೇಕು, ಜಾಸ್ತಿ ಬರಲ್ಲ. ಓಕೆ ಓಕೆ ಸರ್. ಚಿಲ್ಲಿ ಗಾರ್ಲಿಕ್ ಪಟೋಟಾ ಮಾಡ್ತಾ ಇದ್ದಾರೆ ಶುಚಿ ರುಚಿಯಿಂದ ನಮ್ಮ
ಇಸ್ಮೈಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಖತ್ತಾಗಿರುತ್ತೆ ಸರ್. ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಸರ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಏನಕ್ಕಣ ಸರ್ ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ಫೈನ್ ಚಾಪ್ಡ್ ಗ್ರೀನ್ ಚಿಲ್ಲಿ ಹಾಕಿ ಸರ್, ಹಾಕಿ. ಸಣ್ಣ ಕಟ್ ಮಾಡಿರೋದು ಚಿಕ್ಕ ಗ್ರೀನ್ ಚಿಲ್ಲೀಸ್. ಓಕೆ ಸ್ವಲ್ಪ ಸ್ಪೈಸಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಈ ಐಟಮು. ಓಕೆ. ಅದಾದಮೇಲೆ ಗಾರ್ಲಿಕ್, ಫೈನ್ ಚಾಪ್ಡ್ ಗಾರ್ಲಿಕ್ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಓಕೆ, ಮಜಾ ಹೊಡಿಲಿ. ಆಯಿತು. ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಒಳ್ಳೆಯ ಒಂದು ಬೆಳ್ಳುಳ್ಳಿ, ಈಗ ಈರುಳ್ಳಿ ಫೈನ್ ಚಾಪ್ಡ್ ಆನಿಯನ್ ಹಾಕಿ ಸರ್. ಏನು ಕೊಡಲಿ? ಇಲ್ಲಿ ಫ್ರೈ ಆಗಿ ಸ್ವಲ್ಪ ಬ್ರೌನ್ ಬರ್ಬೇಕು, ಸ್ವಲ್ಪ ಅದು ಕಲರ್ ಬ್ರೌನ್ ಬಂದಮೇಲೆ ಮಸಾಲ ಹಾಕೋಣ. ನೋಡಿ ಎಲ್ಲ ಫ್ರೈ ಆಯಿತು, ಬ್ರೌನಿಶ್ ಆಗ್ತಾ ಇದೆ. ಓಕೆ. ಇವಾಗ ಇದಕ್ಕೆ ಗಡಿ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಎಸ್. ಇದು ಬೇಯಿಸಿ ರುಬ್ಬಿರೋ ಚಿಲ್ಲಿ ಪೇಸ್ಟು. ಅಂದ್ರೆ ಬ್ಯಾಡಗಿ ಬ್ಯಾಡಗಿ ಮೆಣಸಿನಕಾಯಿ ಮೆಣಸಿನಕಾಯಿ. ಚೆನ್ನಾಗಿ ಬಿಸಿ ನೀರಲ್ಲಿ ಬೇಯಿಸಿದ ನಂತರ ರುಬ್ಕೊಂಡಿರುವಂಥ ಪೇಸ್ಟು. ಇನ್ನೇನು ಹಾಕಿಲ್ಲ ಅದಕ್ಕೆ? ಏನು ಹಾಕಿಲ್ಲ, ಪಕ್ಕಾ ಮೆಣಸಿನ್ಕಾಯಿ ಪೇಸ್ಟು ಅಷ್ಟೇ ಸರ್. ಓಕೆ. ಒಂದು 3 ಸ್ಪೂನ್ ಹಾಕಿದ್ದೀನಿ. ಓಕೆ. ಅದು ಎಷ್ಟು ಬೇಕಾದ್ರೂ ಹಾಕ್ಬೋದು. ಖಾರ ಯಾವ ಥರ ಬೇಕು, ಖಾರ Okay. ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯಿತು. Okay. ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬೋದು. ಓಕೆ. ಯಾವಾಗಲೂ ನಮ್ಮ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ಮೆಣಸಿನ್ಕಾಯಿನ ಚೆನ್ನಾಗಿ ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಇಲ್ಲ ಬಿಸಿನೀರಲ್ಲಿ ನೆನೆಸ್ಬೇಕು. ನೆನೆಸಾದ್ಮೇಲೆ ರುಬ್ಬಿ ಇಟ್ಕೊಂಡಿರಬೇಕು. ಓಕೆ. ಬೇಡಿಗೆ ಮೆಣಸು ಈ ಪೇಸ್ಟ್ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು. ಓಕೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಫ್ಲೇವರ್ ಬರುತ್ತೆ, ಸಕ್ಕತ್ತಾಗಿರುತ್ತಲ್ಲ? ಸೂಪರ್ ಆಗಿರುತ್ತೆ. ಗಾರ್ಲಿಕ್ ಸಾಸ್ ಮಾಡೋ ಮೆಥಡ್ ಇಷ್ಟೇ. ಹೌದಲ್ಲ? ಹೌದು, ಗಾರ್ಲಿಕ್ ಸಾಸ್ ಮಾಡೋದು ಹಿಂಗೇನೆ. ಗಾರ್ಲಿಕ್ ಮತ್ತು ಈರುಳ್ಳಿ ಸ್ಪೈನ್ ಕಟ್ ಮಾಡ್ಕೊಂಡು ಮಾಡಿ ಹಾಕೊಂಡು ಜಾಸ್ತಿ ಪ್ರಮಾಣದ ಗಾರ್ಲಿಕ್ ಇದೆ, ಗಾರ್ಲಿಕ್ ಸಾಸ್. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತಾ? ಅಷ್ಟು ಚೆನ್ನಾಗಿ ಬರ್ತದೆ ಫ್ಲೇವರು. ಒಳ್ಳೆ ಐಟಮ್ ಇದು, ತಿನ್ನೋದಕ್ಕೆ ಮಸ್ತಾಗಿರುತ್ತೆ. ಡ್ರೈ ಐಟಮ್ ಅಲ್ಲ? ಡ್ರೈ ಐಟಮ್. ಹಾಕಿ. ಟೊಮೆಟೊ ಸಾಸ್ ಹಾಕ್ತಾ ಇದೀವಿ. ಸರ್ ರೆಡಿ ಆಯಿತು. ಇವಾಗ ಫ್ರೈಸ್ ಹಾಕ್ಬೇಕಷ್ಟೇ. ಇದಕ್ಕಾ? ಹೌದು. ಹೆಂಗೆ ಹಾಕ್ತೀರಾ? ಹಾಕಿ ನೋಡೋಣ. ಆಲ್ರೆಡಿ ಒಳ್ಳೆ ಡೀಪ್ ಫ್ರೈ ಆಗಿರೋದು, ರೋಸ್ಟ್ ಆಗಿದೆ. ಓಕೆ. ಸ್ವಲ್ಪ ಇದನ್ನ ಟಚ್ ಕೊಟ್ಬಿಟ್ಟು ಮಸಾಲೆ ಮಿಕ್ಸ್ ಮಾಡಿಬಿಟ್ರೆ ಆಯ್ತು. ಓಹೋ, ಹಿಂಗ ಇದು ಕತೆ? ಹೌದು ಸರ್. ವೆರಿ ಗುಡ್. ಎಷ್ಟೊಂದು ಪ್ಲೇಟು ನಿಮ್ಮ ಹೋಟ್ಲಲ್ಲಿ ಇದು? ನಮ್ಮ ಹೋಟ್ಲಲ್ಲಿ ಇದಕ್ಕೆ 60 ರೂಪಾಯಿ ಸರ್. ಓಕೆ. ಇದು ಎಷ್ಟು ಪ್ಲೇಟ್ ಇದೆ ಒಳಗಡೆ ಇರೋದು? ಇದರಲ್ಲಿ ಒಂದು 2.5 ಪ್ಲೇಟು 3 ಪ್ಲೇಟ್ ಅಷ್ಟು ಅಂದಾಜು ಬರುತ್ತೆ. ಓಕೆ ಓಕೆ ಓಕೆ. ಸಾಲ್ಟು ನಾವು ಆಲೂಗಡ್ಡೆಗೆ ಅವಲೇ ಹಾಕೋಬೋದಲ್ವಾ? ಹಾಕೊಬೋದು. ಇದು ನಾವು ಇವಾಗ ಮಸಾಲೆಗೂ ಸ್ವಲ್ಪ ಹಾಕೊಬೇಕಾಗುತ್ತೆ. ಎಸ್ ಸರ್. ಸರ್ ಎಲ್ಲ ಡ್ರೈ ಆಯಿತು, ಮಸಾಲೆ ಎಲ್ಲ ಫುಲ್ Okay. ಕವರ್ ಆಯಿತು. ಓಕೆ. ಎಲ್ಲ ಪೊಟ್ಯಾಟೊ ಫ್ರೈಸ್ ಜೊತೆ ನೋಡಿ ಮಸಾಲೆ ಎಲ್ಲ ಕಂಪ್ಲೀಟ್ ಕವರ್ ಆಗಿದೆ. ಓಕೆ ಸರ್. ರೋಸ್ಟ್ ಮಾಡ್ತಾ ಎಲ್ಲ ಕವರ್ ಆಗುತ್ತೆ. ಇನ್ನು ಓಕೆ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಶುಗರ್ ಹಾಕ್ಬೇಕು ಇದಕ್ಕೆ. ಶುಗರ್ ಬೇರೆ ಹಾಕ್ತಾರೆ ಇದಕ್ಕೆ? ಶುಗರ್ ಒಂದು- ಇಷ್ಟೊಂದು ಖಾರ ಹಾಕ್ಬಿಟ್ಟು ಶುಗರ್ ಹಾಕ್ತಾರೇನ್ರಿ? ಸರ್ ಅದು ಯಾವತ್ತೂ ಅಷ್ಟೇ, ಸ್ವಲ್ಪ ಶುಗರ್ ಜೊತೆ ಖಾರ ಜೊತೆ ಸ್ವಲ್ಪ ಶುಗರ್ ಚೆನ್ನಾಗಿರುತ್ತೆ. ಹಂಗಂತೀರಾ? ನೋಡಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಓಕೆ. ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊತೀನಿ. ಓಕೆ ಓಕೆ. ಎಸ್ ಸರ್, ರೆಡಿ ಆಯಿತು. ರೆಡಿ ಆಯ್ತಾ? ಎಸ್ ಸರ್. ಓಹೋ, ಸಖತ್. ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಫ್ರೈಸ್. ಚಿಲ್ಲಿ ಗಾರ್ಲಿಕ್ ಪಟೋಟೋಗಳನ್ನ ಹಿಂಗೆ ತಗೊಂಡು ಫ್ರೈ ಮಾಡಿ ಕೊಟ್ಟರೆ ಯಾರ ಮನೇಲಿ ಮಕ್ಕಳು ತಿನ್ನಲ್ಲ, ತಿಂದೇ ತಿಂತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಇಸ್ಮೈಲ್ ಅವರು ಮಾಡಿಕೊಟ್ಟಿದ್ದಾರೆ. ಮಲ್ಲೇಶ್ವರಂ 10ನೇ ಕ್ರಾಸಲ್ಲಿರ್ತಕ್ಕಂಥ ಶುಚಿರುಚಿಯ ಇಸ್ಮೈಲ್ ಅವರ ಈ ಅದ್ಭುತವಾಗಿರುವಂಥ ಈ ಆಲೂಗಡ್ಡೆಯ ಆಹಾರ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಅಲ್ಲೋಯ್ತು ಅಂದರೆ ಹುಡುಗಿರೆಲ್ಲ ಇದನ್ನೇ ತಿಂತಾಯಿರ್ತಾರೆ. ತುಂಬ ಚೆನ್ನಾಗಿದೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಮಾಡುವ ವಿಧಾನ. ಮೊದಲು ಕಟ್ ಮಾಡಿ ಬೇಯಿಸಿಕೊಂಡ ಆಲೂಗೆಡ್ಡೆಗೆ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಪ್ಯಾನ್ಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಚಿಲ್ಲಿ ಪೇಸ್ಟ್, ಟೊಮೆಟೊ ಹಾಕಿ ಫ್ರೈ ಮಾಡಿ ಕರಿದ ಆಲೂಗೆಡ್ಡೆ, ಉಪ್ಪು, ಸಕ್ಕರೆ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿದರೆ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ರೆಡಿ ಟು ಟೇಸ್ಟ್. ಒಳ್ಳೆ ಫ್ರೈಸು, ಬೆಳ್ಳುಳ್ಳಿ ಮತ್ತು ಚಿಲ್ಲಿಯ ಆಲೂಗಡ್ಡೆಯ ಫ್ರೈಸು ಅದ್ಭುತವಾಗಿ ಮಾಡಿದ್ದಾರೆ. ಶುಚಿ ರುಚಿಗೆ ಹೋಗ್ಬೋದು. ಮಲ್ಲೇಶ್ವರಂ 10ನೇ ಕ್ರಾಸಲ್ಲಿ ಸಿಕ್ಕಾಪಟ್ಟೆ ರುಚಿಯಾಗಿರುವಂಥ ಸ್ನ್ಯಾಕ್ಸು
ಸ್ನ್ಯಾಕ್ಸಿನ ಜೊತೆಗೆ ಚಾಟ್ಸಿನ ಜೊತೆಗೆ ಚೈನೀಸ್ ಜೊತೆಗೆ ದೋಸೆ ಏನು ಬೇಕಾದ್ರೆ ತಿನ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಟೊಮೊಟೊ ಸಾಸ್ ಜೊತೆ ಚೆನ್ನಾಗಿರುತ್ತೆ, ಖಾರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತಲ್ಲ, ಒಳ್ಳೆ ಮ್ಯಾಚ್ ಆಗುತ್ತೆ. ಚೆನ್ನಾಗಿದೆ. ಅದಕ್ಕೆ ಹುಡುಗಿ ನಿಂತಿರೋದಲ್ಲಿ. ಹೊಸ ಐಟಮ್ ತೋರಿಸಿದ್ರೆ ಸರ್ ಜನ ಬರ್ತಾರೆ ಕಸ್ಟಮರ್ಸು. ಮಾಮೂಲಿ ಐಟಮ್ ಅಂದರೆ ಜನಕ್ಕೆ ಬೋರ್ ಆಗಿಬಿಡುತ್ತೆ ತಿಂದು ಏನು ತಿಂದಿದೆ ತಿನ್ನಬೇಕು. ಈ ಥರ ಫ್ರೈಸ್ ಕೊಡ್ತೀವಿ, ಸಾಲ್ಟೆಡ್ ಒಂದು ಇದರಲ್ಲಿ. ಇದು ಮಸಾಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಳ್ಳೆ ಐಟಮ್. ಓಕೆ, ಸಖತ್ತಾಗಿದೆ, ಚೆನ್ನಾಗಿದೆ. ರುಚಿಗೆ ಹೋಗಬೇಕು, ಒಳ್ಳೆ ಐಟಮ್ನ ತಿನ್ನಬೇಕು. ಅದ್ಭುತವಾಗಿ ಮಾಡಿದ್ದಾರೆ. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಯಾವಾಗಲೂ ಕಬಾಬ್ ತಿಂತಾ ಇರ್ತೀವಿ, ಸ್ವಲ್ಪ ಚೇಂಜ್ ಬೇಕು ಅಂದಾಗ ರುಚಿಗೆ ಬಂದರೆ ಅದ್ಭುತವಾದ ವೆಜ್ ಐಟಮ್ಗಳು. ನಂಬರ್ ನಿಮ್ಮದು ಸರ್ 944 944 88 4488 04 04 04 902 902 ಫೋನ್ ಮಾಡಿದ್ರೆ ನಮ್ಮ ಇಸ್ಮೈಲ್ ಸಿಗ್ತಾರೆ. ಒಳ್ಳೆ ಐಟಮ್ಗಳು ಮಾಡಿಕೊಡ್ತಾರೆ. ತಿಂದು ನೋಡಿದ್ರೆ ಖುಷಿ ಆಗಬೇಕು. ಥ್ಯಾಂಕ್ ಯು ಇಸ್ಮೈಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿ ಒಂದು ತಟ್ಟೆ ತುಂಬ ಕೊಟ್ಟು ನಮ್ಮ ಕೈಲಿ ಕೊಟ್ಟೋಗ್ಬಿಟ್ರೆ ಬಿಡೋಕ್ಕಾಗುತ್ತಾ? ಖಾಲಿ ಮಾಡಲೇಬೇಕು. ಮುರಳಿ, ನೀವು ಆಮೇಲೆ ಖಾಲಿ ಮಾಡಿ ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಬನ್ನಿ, ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ಸುಚಿತ್ ಅವರು ಈವೆಂಟನ್ನು ಶುರು ಮಾಡಿದ್ದಾರೆ. 9031 909496ಗೆ ಫೋನ್ ಮಾಡಿದ್ರೆ ಸುಚಿತ್ರವ್ರು ಸಿಗ್ತಾರೆ. ಒಳ್ಳೆ ಈವೆಂಟ್ನ ಆರ್ಗನೈಸ್ ಮಾಡಿಕೊಡ್ತಾರೆ, ಮದುವೆ ಮಾಡಿಸ್ಕೊಡ್ತಾರೆ, ಬೀಗ್ ಊಟ ಮಾಡಿಸ್ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.